ತಂದೆ ಅಲ್ಪರು ಅಯೋಗ್ಯರು ಆದಂಥ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಅಪಾರವಾದ ನೀನು ಮಾಡಿದ ಸಂಕಲ್ಪದಲ್ಲಿ ತಂದೆ ನಮ್ಮೆಲ್ಲರಿಗೂ ನಮಗೊಂದು ಪಾಲನ್ನು ಕೊಟ್ಟು ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಇದುವರೆಗೆ ನಿಮ್ಮ ಆಳವಾದ ಸತ್ಯವನ್ನು ತಂದೆ ತಿಳಿಸ್ತದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದ ದೇವರೇ, ಇನ್ನೂ ಈ ಕೂಟಕ್ಕೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಸಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಸಹ ಬೇಡ್ಕೊಂತ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತಂದೆ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು. ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಸೋದರ ತಂದೆ ಆ ವಾಕ್ಯವನ್ನು ನಾವು ಕೇಳಿ ತಂದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ವಾಕ್ಯದ ಪ್ರಕಾರ ತಂದೆ ನಮ್ಮ ಜೀವನ ನಮ್ಮ ಊಟ ನಾವು ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ. ತಂದೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇರಲಪ್ಪ ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ನಾವು ತಂದೆ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ, ನಮ್ಮ ಜೀವವುಳ್ಳ ಪರಲೋಕ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವದರ್ಶನ ಗುಡಾರ ಅನ್ನುವ ಪಾಠದಲ್ಲಿ ನಾವು ಮೂರನೇ ಒಂದು ಪಾಠಕ್ಕೆ ನಾವು ಹೋಗ್ತಾ ಇದ್ದೀರಿ. ಈಗ ಈ ಮೊದಲನೇ ನೋಡ್ಬೇಕಾದ್ರೆ ಎರಡನೇ ಪಾಠದಲ್ಲಿ ನಾವು ಆ ಡೈರೆಕ್ಷನ್ಸ್, ಆ ದಿಕ್ಕುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ದು ಲಾಸ್ಟ್ ವೀಕು ಅಲ್ಲರ. ಈ ಒಂದು ನೋಡಿದೀವಿ, ಅದೇನಂತ ಕೇಳಿದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳಿ ಮೊದಲು ಈ ದೇವದರ್ಶನ ಗೂಡಾರ ಕಟ್ಟಬೇಕಾದ್ರೆ ಮೊದಲು ನಮಗೆ ಬೇಕಾಗಿರುವುದು ಆ ಡೈರೆಕ್ಷನ್ಸ್ ಅಂತ ನಾವು ನೋಡಿದ್ವಿ. ಸಹೋದರ ಸಹೋದರಿಯರೇ, ಆ ಡೈರೆಕ್ಷನ್ಸ್ಗಳು ಒಂದೊಂದು ಆ ದಿಕ್ಕುಗಳು ಕೂಡ ನಮಗೆ ಏನಾಗಿ ಸೂಚನೆ ಆಗುತ್ತೆ, ಯಾಕಂತ ಹೇಳಿದ್ರೆ ತಂದೆ ದೇವರು ಎಲ್ಲಾ ವಿಷಯಗಳನ್ನು ಕೂಡ ಒಂದು ಉದ್ದೇಶದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ. ಆಗಿರುವಾಗ ಈ ಒಂದು ದೇವದರ್ಶನ ಗೂಡಾರ ಕಟ್ಟಿರುವಾಗ ಆ ಉದ್ದೇಶದಿಂದ ಒಂದು ಹೆಚ್ಚು ಕೂಡ ಏನಾಗಿಲ್ಲ ಅಂತ ಕೇಳಿದ್ರೆ ಅವರು ಸುಮ್ನೆ ಅದನ್ನ ಸೃಷ್ಟಿ ಮಾಡಿಲ್ಲ, ಸುಮ್ನೆ ಅದನ್ನ ಕಟ್ಟಕ್ಕೆ ಅವರು ಆ ಒಂದು ದರ್ಶನವನ್ನು ಕೊಟ್ಟಿಲ್ಲ. ಅದರಿಂದ ಉದ್ದೇಶ ಇದೆ, ಎಲ್ಲಾ ವಿಷಯಕ್ಕೂ ಉದ್ದೇಶ ಇದೆ ಅಂತ ನೋಡಿದ್ವಿ. ಹಾಗಿರುವ ಸಹೋದರ ಸಹೋದರಿಯರೇ, ಈ ದಿಕ್ಕದಲ್ಲಿ ನಾವು ಏನ್ ನೋಡಿದ್ವು ಅಂತ ಕೇಳಿದ್ರೆ ಫಸ್ಟ್ ಲಾಸ್ಟ್ ವೀಕ್ ಏನ್ ನೋಡಿದ್ವಿ ಅಂತ ಕೇಳಿದ್ರೆ ಈ ಪೂರ್ವದಿಂದ ಈ ಪಶ್ಚಿಮ ತನಕ ನಾವು ನೋಡ್ಬೇಕಾದ್ರೆ, ಮತ್ತೆ ಈ ದಕ್ಷಿಣದಿಂದ ಈ ಉತ್ತರ ತನಕ ಏನಪ್ಪಾ ಇವು ಅಂತ ಕೇಳಿದ್ರೆ ಈ ಪೂರ್ವ ಅನ್ನೋದು ನಾವು ಅನೇಕ ವಾಕ್ಯಗಳ ಮುಖಾಂತರ ನೋಡಿದೀವಿ. ಅದೇನಂತ ಕೇಳಿದ್ರೆ ಅದು ಅವಿದ್ಯತನದಲ್ಲಿ ಇದ್ದ ಮನುಷ್ಯರು ಅಲ್ವರ. ಹಂಗಾದ್ರೆ ಅವಿದ್ಯತನ, ತಂದೆಯ ದೇವರಿಗೆ ವಿರುದ್ಧವಾಗಿ ಅವರು ದೇವರ ಒಂದು ಒಡಂಬಡಿಕೆಯನ್ನ ಅವರು ಮೀರಿದಕ್ಕೆ ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಅವರು ಯಾವ ಕಡೆ ಹೋಗ್ತಾರೆ, ಯಾವ ದಿಕ್ಕಲ್ಲಿ ಅಂತವ್ರು ಇರ್ತಾರೆ ಅಂತ ಕೇಳಿದ್ರೆ ಅದು ಪೂರ್ವ ದಿಕ್ಕದಲ್ಲಿ ಅವ್ರು ಇರ್ತಾರೆ ಅಂತ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಯಾಕಂದ್ರೆ ಈ ದೇವದರ್ಶನ ಗೂಡಾರದಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಡೈರೆಕ್ಷನ್ಸ್ ಇದೆ ನೋಡ್ರಿ, ಅದ್ರಲ್ಲಿ ನೋಡ್ಬೇಕಾದ್ರೆ ಈ ಒಂದು ಬಾಗಿಲು ಯಾವ ಕಡೆ ಇರ್ಬೇಕು ಅಂತ ತಂದೆಯ ದೇವರು ಇದು ತೀರ್ಮಾನ ಮಾಡಿ ಮೋಶೆಗೆ ಹೇಳಿದ್ರು ಅಂತ ಕೇಳಿದ್ರೆ ಬಾಗಿಲು ಮಾತ್ರ ಇದು ಈಸ್ಟ್ ಅಲ್ಲಿ ಇರ್ಬೇಕು, ಪೂರ್ವದಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಹಾಗಾದ್ರೆ ನಮ್ಗೆಲ್ಲ ಗೊತ್ತಿದ್ದಂಗೆ ನೋಡಿದ್ರಲ್ಲ ಈ ಡ್ರಾಯಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಇದು ಸಹೋದರ ಸಹೋದರಿಯರೇ ಒಂದು 3 ಸ್ಥಳಗಳೈತೆ. ಈ 3 ಸ್ಥಳಗಳು ಏನಪ್ಪಾ ಅಂತ ಕೇಳಿದ್ರೆ ಹೊರಗಡೆ ಇರೋದು ಪಾಳೆಯ, ನಮಗ್ ಗೊತ್ತು. ಹೊರಗಡೆ ಇರೋ ಪಾಳೆಯ ಅಂತ ಕೇಳಿದ್ರೆ ಯಾರಪ್ಪ ಅಂತ ಕೇಳಿದ್ರೆ ಲೋಕದ ಮಕ್ಕಳು, ದೇವರ ಹರಿದಿರ ಇರುವ ಮಕ್ಕಳು, ದೇವರು ಯಾರಂತ ಗೊತ್ತಿಲ್ದಿರ ಇರೋ ಮಕ್ಕಳು, ಆ ತರ ಇರೋ ಲೋಕದ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಅಂತ ನಾವು ನೋಡಿದ್ವಿ. ಅದೇ ಅಲ್ಲಿರುವ ಅದು ಮೊದಲನೇ ಸ್ಥಳ ನೋಡ್ತೀವಿ. ಎರಡನೇ ಸ್ಥಳ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಪ್ರಕಾರ, ಆ ವೈಟ್ ಇದೆಯಲ್ಲ ಅದು ಒಂದು ಆ ಪ್ರಕಾರದಲ್ಲಿ ಒಳಗೆ ಹೋಗ್ಬೇಕು. ಪ್ರಕಾರಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಅಲ್ಲಿ ಯಾವುದು ಬಾಕಿಲಿಲ್ಲ, ಯಾವ ಕಡೆನೂ ಬಾಕಿಲಿಲ್ಲ. ಅದು ಯಾವ ಕಡೆ ಮಾತ್ರ ಇರುತ್ತೆ ಅಂತ ಕೇಳಿದ್ರೆ ಈ ಪೂರ್ವ ಕಡೆಯಿಂದ ಆ ದಿಕ್ಕದಲ್ಲೇ ನಾವು ಒಳಗಡೆ ಹೋಗ್ಬೇಕು ಅಂತ ಅರ್ಥ. ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಆ ಪೂರ್ವ ಅಂತ ಹೇಳುವಾಗ ವಿಧಿಯತ್ತನಕ್ಕೆ ಅದು ಹೋಲಿಕೆ ಆಗ್ತದೆ. ನಾವು ನೋಡಿದ್ವಲ್ಲ, ಅನೇಕ ವಾಕ್ಯಗಳನ್ನು ನೋಡಿದ್ವಿ. ಯಾವ್ದಲ್ಲಪ್ಪ ಅಂತ ಕೇಳಿದ್ರೆ ಆ ಪೂರ್ವದಿಂದ ಪಶ್ಚಿಮ ಕಡೆ ಹೋಗ್ಬೇಕು ಅಂದ್ರೆ ಆ ಪಶ್ಚಿಮ ಏನಪ್ಪಾ ಅಂತ ಕೇಳಿದ್ರೆ
ಅದು ವಿಧೇಯತನ ಅಂತ ಹೇಳ್ಬೋದು, ಅಥವಾ ದೇವರು ಕೊಡುವ ಒಂದು ಏನ್ರಿ ಒಂದು ಮಹಿಮೆ ಅಂತ ಹೇಳ್ಬೋದು, ಮನುಷ್ಯನ ಶುದ್ಧ ಮಾಡುವ ಒಂದು ಸ್ಥಳ ಅಂತ ಹೇಳ್ಬೋದು. ಮನುಷ್ಯ ಫುಲ್ ದೇವರ ಒಂದು ಆ ಒಂದು ಅಮರತ್ವ ಪಡೆಯುವ ಒಂದು ಪಾಪೆಲ್ಲ ಕಳೆದು ಹೋಗಿ ಅವನು ದೇವ್ರ ತರ ಆಗುವ ಒಂದು ಮನುಷ್ಯನು ಹೋಗುವ ಆ ಒಂದು ದಿಕ್ಕಿಗೆ ಅದನ್ನ ಸೂಚನೆ ಆಗ್ತಿದೆ ಅಂತ ನಾವು ನೋಡಿದ್ವಿ. ಹಂಗಾದ್ರೆ ಪೂರ್ವ ಪಶ್ಚಿಮ ಅಂತ ನಾವು ನೋಡಿದ್ವಿ. ಸಹೋದರ ಇಲ್ಲಿ ನೋಡ್ಬೇಕಾದ್ರೆ ನಿನ್ನೆ ಕೂಡ ನೋಡಿದ್ವಿ, ಅಬ್ರಹಾಮನ ದೇವರು ಕರೆದ್ರು ಯಾವ ಕಡೆ ಅಂತ ಕೇಳಿದ್ರೆ ಅವ್ರ ಪೂರ್ವ ಕಡೆಯಿಂದ ಆ ಪಶ್ಚಿಮ ಕಡೆ ಈಸ್ಟ್ ಇಂದ ವೆಸ್ಟ್ ಅವ್ರು ಕರ್ಕೊಂಡ್ರು ಅಂತ ಹೇಳಿದ್ರು. ಅದೇ ತರ ನಾವು ಕ್ರಿಸ್ತನು, ಇದು ಬಹಳ ಮುಖ್ಯ, ಕ್ರಿಸ್ತನು ಹುಟ್ಟುವಾಗಲೇ ಸಹೋದರರೇ ಅವ್ರು ಯಾವ ಕಡೆ ಅವ್ರು ಹುಟ್ಟುತ್ತಾರೆ ಅಂತ ಕೇಳಿದ್ರೆ ಪಶ್ಚಿಮ ಕಡೆನೆ ಅವರು ವೆಸ್ಟ್. ಹಂಗಂದ್ರೆ ಈ ಒಂದು ಲೋಕದ ಒಂದು ಡೈರೆಕ್ಷನ್ ಅಲ್ಲಿ ನೋಡುವಾಗ ಆ ಪಶ್ಚಿಮ ಕಡೆನೆ ಅವರು ಹುಟ್ಟುತ್ತಾರೆ ಅಂತ ಹೇಳುವಾಗ ಏನರ್ಥ? ಆ ಪಶ್ಚಿಮ ಅಂತ ಹೇಳುವಾಗ ನಾವು ನೋಡಿದೀವಲ್ಲ, ಏನಂತ ಹೇಳಿದ್ರೆ ಅದು ವಿಧೇಯತನದಲ್ಲಿ ಕ್ರಿಸ್ತನು ಯಾವತ್ತೂ ಕೂಡ ಆದಾಮನ ಒಂದು ಸಂತತಿಯಲ್ಲಿ ಬಂದಿರುವ ನಾವು ನಮ್ ತರ ಅವಿಧೇಯತನದಲ್ಲಿ ಹೋಗಿಲ್ಲ, ಪಾಪದಲ್ಲಿ ಹೋಗಿಲ್ಲ, ಮರಣದಲ್ಲಿ ಹೋಗಿಲ್ಲ. ಆ ತರ ಇರುವಾಗ ಅವ್ರಿಗೆ ಪಾಪ ಮರಣ ಅಂತ ಏನಿಲ್ಲ ಅಂತ ಕೇಳಿದ್ರೆ ಅವಿಧೇಯತನಲ್ಲಿ ಯಾವಾಗ ಹೋಗ್ತೀರಾ ಇದ್ದಿದ್ದಕ್ಕೆ ಅವ್ರು ಏನಾಗಿದ್ರು ಅಂತ ಕೇಳಿದ್ರೆ ಅವ್ರು ಹುಟ್ಟುವಾಗ ಈ ಪಶ್ಚಿಮ ಭಾಗಕ್ಕೆ ಅವ್ರು ಹುಟ್ಟುತ್ತಾರೆ ಅಂತ ನೋಡ್ತೀವಿ ಅಲ್ವರ. ಇಲ್ಲಿ ನಾವು ನೋಡಿದ್ದೀವಲ್ಲ, ಏನು ಇಲ್ಲಿ ನೋಡ್ರಿ, ಈ ಮ್ಯಾಪ್ ಅಲ್ಲಿ ನಾವು ನೋಡುವಾಗ ನಾವೆಲ್ಲ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಪೂರ್ವ ಕಡೆನೇ ನಾವು ಏನ್ ಮಾಡ್ಬೇಕಂದ್ರೆ ಹೋಗಿ ಆ ಪಶ್ಚಿಮ ಕಡೆ ಸೇರ್ಬೇಕಾಗಿದೆ ನಾವು. ಆದ್ರೆ ಕ್ರಿಸ್ತನು ನೋಡ್ಬೇಕಾದ್ರೆ ಮಹಾಯಾಜಕನು ಈ ಒಂದು ದೇವದರ್ಶನದ ಗುಡಾರದಲ್ಲಿ ಮಹಾಯಾಜಕನು ಎಲ್ಲಿ ಇರ್ತಾನೆ ಅಂತ ಕೇಳಿದ್ರೆ ಅದು ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಿಂದ ಇರ್ತಾನೆ ಅಲ್ವರ. ಅವ್ರು ಅಲ್ಲಿಂದ ಏನಾಗ್ತಾರೆ ಅಂತ ಕೇಳಿದ್ರೆ ರಿವರ್ಸ್ ವೇ, ಉಲ್ಟಾ ವೇ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಯಾವ ಕಡೆಯಿಂದ ನಮ್ಮನ್ನ ಬಂದು ಮೀಟ್ ಮಾಡ್ತಾರೆ. ನಮ್ಮನ್ನ ಮೀಟ್ ಮಾಡೋದು ಅಂತ ಕೇಳಿದ್ರೆ ನಮ್ಮನ್ನ ಬಂದು ಅವರು ನಮ್ಮನ್ನ ಬಂದು ಸಂಬಂಧ ಪಡಿಸ್ತಾರೆ ಅಂತ ಕೇಳಿದ್ರೆ ಸಹೋದರರೇ ಅವರು ಆ ಪಶ್ಚಿಮ ಕಡೆದಿಂದ ನೋಡ್ರಿ, ಇಲ್ಲಿ ಹುಟ್ಟುವಾಗ್ಲೇ ಆ ಪಶ್ಚಿಮ ಕಡೆಯಿಂದ ಬಂದಿದ್ದಾರೆ. ಹಂಗಾದ್ರೆ ಪ್ರಧಾನ ಆ ಒಂದು ಯಾಜಕನು, ಆ ಒಂದು ಪ್ರಧಾನ ಯಾಜಕನು ಯಾವ ಕಡೆಯಿಂದ ಬರ್ತಾನೆ ಅಂತ ಕೇಳಿದ್ರೆ ಈ ಒಂದು ಮಹಾಪರಿಶುದ್ಧ ಸ್ಥಳದಿಂದ ಅವರು ನಡ್ಕೊಂಡು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಪೂರ್ವ ಕಡೆ ಬರ್ತಾರೆ. ಆದ್ರೆ ನಾವು ಪೂರ್ವ ಕಡೆಯಿಂದ ಆ ಪಶ್ಚಿಮ ಕಡೆ ಹೋಗ್ಬೇಕಾಗತ್ತೆ. ಇದೇ ಡಿಫ್ರೆನ್ಸ್ ನಮಗೂ ಅವ್ರಿಗೂ. ಯಾಕಂದ್ರೆ ಅವ್ರು ಪರ್ಫೆಕ್ಟ್, ಅವರು ಪರಿಪೂರ್ಣತೆ ಅವರು ಒಂದು ದೇವರ ಹುಟ್ಟುವಾಗಲೇ ಅವರು ಪರಿಪೂರ್ಣತೆಯಾಗಿ ಇದ್ದಿದ್ದು ಅದನ್ನ ತೋರಿಸ್ತದೆ ಅಂತ ನೋಡ್ತೀವಿ. ಅದೇ ತರ ನಾರ್ತ್ ನೋಡಿದ್ವಿ, ಉತ್ತರ ಅಂತ ಹೇಳುವಾಗ ಉತ್ತರ ಯಾವ್ದಕ್ಕಪ್ಪ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ಉತ್ತರ ಅನ್ನುವಾಗ ಅಲ್ವರ ಅದು ನಾವು ನೋಡಿದ್ವಿ, ಇವೆಲ್ಲ ನೋಡ್ಬಿಟ್ಟಿದ್ವಿ ಮುಂಚೆ. ಈ ಸೌತ್, ನಾರ್ತ್ ಸೌತ್ ಅಂತ ಹೇಳುವಾಗ ಯಾವ್ದಕ್ಕಪ್ಪ ಅದು ಹೋಲಿಕೆ ಆಗ್ತದೆ ಉತ್ತರ ಅಂತ ಹೇಳಿದ್ರೆ ನಾರ್ತ್ ಅನ್ನುವಾಗ್ಲೇ ಅದು ತಂದೆಯ ದೇವ್ರು ಇರುವ ಸ್ಥಳಕ್ಕೆ, ಪರಲೋಕಕ್ಕೆ ಅದು ಏನಾಗುತ್ತೆ, ಅದು ಹೋಲಿಕೆ ಆಗ್ತದೆ. ಯಾಕಂದ್ರೆ ಸೈತಾನ್ ಕೂಡ ಏನ್ ಹೇಳ್ತಾನೆ, ನಾನು ಉತ್ತರದಲ್ಲಿ ಅವನು ಏನ್ ಮಾಡ್ತೀನಿ ಅಲ್ಲಿ ಕೂತಿರ್ತೀನಿ ಅಂತ ಹೇಳುವ ಆ ಉತ್ತರ ಕೂಡ ನಾವು ನೋಡ್ತೀವಿ. ಹಂಗಾದ್ರೆ ಏನಾಗುತ್ತೆ ಉತ್ತರ ಅಂತ ಹೇಳುವಾಗ ಅದು ಪರಲೋಕಕ್ಕೆ ಅದು ಸಂಬಂಧಪಟ್ಟ ಒಂದು ವಿಷಯ, ಅದಕ್ಕೆ ಉತ್ತರ ಹೋಲಿಕೆ ಆಗ್ತದೆ. ಅದೇ ತರ ಈ ದಕ್ಷಿಣ ಕಡೆ ಅಂತ ನೋಡುವಾಗ ದಕ್ಷಿಣ ಅಂತ ಹೇಳುವಾಗ ಅದು ಯಾವ್ದಪ್ಪ ದಕ್ಷಿಣ ಕಡೆ ಅಂತ ಹೇಳುವಾಗ ಸಹೋದರರೇ ನೋಡ್ರಿ, ಇಲ್ಲಿ ಒಂದು ವಾಕ್ಯ ಕೂಡ ಓದೋಣ. ಕೀರ್ತನೆ 48ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ಕೀರ್ತನೆ 48ನೇ ಅಧ್ಯಾಯ 2ನೇ ವಾಕ್ಯ. ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ನೋಡಿದ್ರ, ಹಂಗಾದ್ರೆ ಆ ರಾಜಾದಿರಾಜನ್ ಅಂತ ಹೇಳುವಾಗ ಅವರ ಪಟ್ಟಣ ಚಿಯೋನ ಪಟ್ಟಣ ಅಂತ ಹೇಳ್ತಾರೆ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ದಿಕ್ಕದಲ್ಲಿ ಅಂತ ಹೇಳುವ ದೇವರು ವಾಸ ಮಾಡುವ ಜಾಗ ಅಂತ ನೋಡ್ತೀವಿ. ಆ ಉತ್ತರ ದಿಕ್ಕದಲ್ಲಿ ಆ ಸಿಯೋನ್ ಇರೋದು ಅಂತ ಹೇಳಿದ್ರೆ ಹಾಗಾದ್ರೆ ದೇವರು ವಾಸ ಮಾಡುವ ಜಾಗ, ಪರಲೋಕ ಅಂತ ನಾವು ನೋಡ್ಬೋದು. ಹಾಗಾದ್ರೆ ಆಟೋಮೆಟಿಕ್ ಆಗಿ ನಾವು ಏನ್ ಬರುತ್ತೆ ಅಂತ ಕೇಳಿದ್ರೆ ಯಾವಾಗ ಉತ್ತರದಲ್ಲಿ ದೇವರ ವಾಸ ಮಾಡುವ ಆ ಸಿಯೋನ್ ಇದೆಯೋ ಅಂತ ನೋಡಿದ್ರೆ ಅದು ಆಪೋಸಿಟ್ ಸೈಡ್ ಎದುರುಗಡೆ ನೋಡುವಾಗ ಅದು ಬೇರೆ ಯಾವ್ದಿಲ್ಲ, ಲೋಕಕ್ಕೆ ಅದು ಸಂಬಂಧಪಟ್ಟ ದಕ್ಷಿಣ ಅಂತ ಹೇಳುವಾಗ ಅದು ಲೋಕ, ನಮ್ಮ ಲೋಕ, ನಾವು ಬಾಳುವ ಈ ಲೋಕ ಅಂತ ಹೇಳಿದ್ರು. ಹಂಗಾದ್ರೆ ಸಹೋದರರೇ ಇಲ್ಲಿ ನಾನು ಹೇಳ್ದಂಗೆ ನಾವು ಯಾವಾಗ ನೋಡಿದಂಗೆ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಸಹೋದರರೇ ಕ್ಲಿಯರ್ ಆಗಿ ನಾವು ಪೂರ್ವದಿಂದ ಪಶ್ಚಿಮ ಅಂತ ಕೇಳಿದ್ರೆ
ವಿದ್ಯೇತನೆಗೆ ಹೋಗುವಾಗ ನಾವು ದಕ್ಷಿಣದಿಂದ ಉತ್ತರಗೆ ಹೋಗ್ಬೋದು ಅಂತ ನೋಡ್ತೀವಿ. ಅಂದ್ರೆ ಒಂದು ವಿದ್ಯೇತನ ಬಂದ್ರೆ ಈ ಭೂಲೋಕದಿಂದ ಪರಲೋಕಕ್ಕೆ ಹೋಗೋದಕ್ಕೆ ಅದೊಂದು ಸೂಚನೆ ಅಂತ ನೋಡ್ತೀವಿ. ಅದೇ ತರ ಇನ್ನೊಂದು ವಾಕ್ಯ ಕೂಡ ಓದೋಣ. ಯೆಶಾಯ 66ನೇ 1ನೇ ವಾಕ್ಯ. ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ನೋಡಿ ಇದೆ ಎದುರಿಗೆ ನೋಡಿ, ಎದುರಿಗೆ ಇರೋದು ಆಕಾಶ ನನ್ನ ಸಿಂಹಾಸನ ಅಂತ ಹೇಳುವಾಗ, ಆ ಉತ್ತರ ನನ್ನ ಸಿಂಹಾಸನ ಅಂತ ಹೇಳುವಾಗ, ಭೂಮಿ ಎಲ್ಲಿದೆ? ನನ್ನ ಪಾದ ಪಡಿ ಅಂತ ಹೇಳುವಾಗ ಆಗ ಭೂಲೋಕ ಅಂತ ಹೇಳುವಾಗ, ಇಲ್ಲಿ ದಕ್ಷಿಣ ನಾವಿರೋ ಜಾಗ ಅಂತ ಸೌತ್ ಅಂತ ಹೇಳುವಾಗ ದಕ್ಷಿಣ ಕಡೆ ಪಾದ ಪಡಿ ಅಂತ ಹೇಳ್ತಾರೆ. ಅಂತ ಭೂಮಿ ನನಗೆ ಏನಾಗಿದೆ ಅಂತ ಕೇಳಿದ್ರೆ ಒಂದು ಪಾದಪೀಠ ಅಂತ ಹೇಳ್ತಾರೆ ಸೋದರ ಸೋದರಿಯರೇ, ಒಂದು ಲರ್ನಿಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಒಂದು ಕಲಿಯುವ ಜಾಗ, ಅಥವಾ ನಾವು ತಿಳ್ಕೊಂಡು ಜ್ಞಾನವಾಗಿ ಆ ಬಲಿ ಏನಂತ ಕೇಳಿದ್ರೆ ಆ ಪಾದಪೀಠದಲ್ಲಿ ಕೂತುಕೊಂಡು ಕಲಿಯೋ ಜಾಗ. ಈ ಲೋಕದಲ್ಲಿ ನಾವು ದೇವರು ಯಾಕೆ ಈ ಹಿಂಸೆಗಳನ್ನು ನಮಗೆ ಅನುಮತಿಸ್ತಾರೆ ಅಂತ ನೋಡಿ ಎಲ್ಲಾ ವಿಷಯಗಳು ಕಲಿಯಕ್ಕೆ ಇದು ಒಂದು ನಮಗೇನಂತೆ ಒಂದು ಸ್ಕೂಲ್ ತರ. ಹಂಗಾದ್ರೆ ಸೌತ್ ಅಲ್ಲರ, ಸೌತ್ ಅಂತ ಕೇಳ ದಕ್ಷಿಣ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ಏನರ್ಥ ಅಂತ ಕೇಳಿದ್ರೆ ನಾವು ಒಂದು ನಮಗೆ ಅವರ ಒಂದು ಪಾದಪೀಠ ಅಂತ ಹೇಳ್ತಾರೆ, ಲರ್ನಿಂಗ್ ಪ್ಲೇಸ್, ಭೂಲೋಕ. ನೋಡ್ರಿ ಎಲ್ಲರೂ ಒಂದ್ ದಿವಸ ಏನಾಗುತ್ತೆ ಅಂತ ಕೇಳಿದ್ರೆ ನಮಗೆ ಅನುಭವ ಸಿಕ್ಕದ ಮೇಲೆ ಎಲ್ಲರೂ ಒಂದು ಆ ಅನುಭವ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ದೇವರನ್ನ ನಾವು ಏನ್ ಮಾಡ್ತೀವಿ? ಸ್ವೀಕರಿಸ್ಕೊಂತೀವಿ ಎಲ್ಲ ಲೋಕದಲ್ಲಿ. ಅವಾಗ ಅನುಭವ ಕೊಡುವ ಒಂದು ಜಾಗಕ್ಕೆ ಕೂಡ ಇದು ಹೋಲಿಕೆ ಆಗ್ತದೆ ಅಂತ ಹೋದ ವಾರ ನಾವು ಇದೆಲ್ಲ ನೋಡಿದ್ವಿ. ಸಹೋದರ ಈ ದಿಕ್ಕುಗಳೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ, ಬಹಳ ಮುಖ್ಯ. ಯಾಕಂದ್ರೆ ಬರ್ತಾ ಎಲ್ಲಾ ಕಡೆನೂ ಈ ದಿಕ್ಕುಗಳು ಬರುವಾಗ ನಮಗೆ ಕ್ಲಿಯರ್ ಆಗಿ ಅದು ಸೂಚನೆ ಮಾಡ್ಕೊಬಹುದು. ಸರಿ, ಇವತ್ತು ನಾವು ಏನು ಪಾಠಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ 2ನೇ ಪಾಠಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಬರೀ ದಿಕ್ಕುಗಳು ನೋಡಿದೀವಲ್ಲ, ಈಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸುಮ್ನೆ ಹಂಗೆ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಈಗ ಆ ದೇವದರ್ಶನ ಗುಡಾರ ಕಟ್ಟಬೇಕಂದ್ರೆ ಅದಿಗಳಿಗೆ ಏನ್ ಬೇಕಂದ್ರೆ ವಸ್ತುಗಳು ಬೇಕು. ಎಲ್ಲಾ ವಸ್ತುಗಳು ದೇವ್ರು ಏನ್ ಮಾಡ್ಬಿಟ್ರು, ಇಲ್ಲಿಗೆ ಆ ದರ್ಶನನ ತೋರಿಸಿ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ದೇವ್ರ ಎಲ್ಲಾನು ಅವ್ರಿಗೆ ಹೇಳ್ಬಿಟ್ಟಿದ್ರು. ಇವಾಗೆಲ್ಲ ರೆಡಿಮೇಡ್ ಮಾಡ್ಕೊಂಡು ಯಾವ್ದು ಬಂದಿಲ್ಲ ಇಲ್ಲಿಗೆ. ಒಂದು ಅಳಿಗೆ ಆಗ್ಲಿ, ಅಲ್ಲಿರುವ ಒಂದು ಕಾಂಪೌಂಡ್ ಆಗ್ಲಿ, ಅಥವಾ ಒಂದು ಬಟ್ಟೆ ಕೂಡ ಅವ್ರು ಏನ್ ಮಾಡಕ್ ಆಗಲ್ಲ ಅಂತ ಸಹೋದರ ಸಹೋದರಿಯರೇ ಅಲ್ಲಿಗೆ ರೆಡಿ ಮಾಡಿಕೊಂಡು ತಗೊಂಡ್ ಬಂದಿಲ್ಲ. ಇವಾಗ ಏನ್ ದೇವರಲ್ಲಿ ಕೊಟ್ಟಿದಾರೋ ಅದನ್ನ ಇಲ್ಲೇ ರೆಡಿ ಮಾಡ್ಬೇಕು ಈಗ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಏನ್ ಬೇಕಂದ್ರೆ ಎಲ್ಲಾ ವಸ್ತುಗಳು ಅವ್ರಿಗೆ ಈಗ ಬೇಕಾಗುತ್ತೆ. ಈ ವಸ್ತುಗಳೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತಂದೆ ದೇವ್ರು ಅವರಿಗೆ ಈಗಿಪ್ತು ಮೂಲಕ ಏನ್ ಮಾಡ್ತಾರೆ, ಈ ಇಸ್ರಾಯೇಲ್ ಮಕ್ಕಳು ಎಲ್ಲ ಏನ್ ತಂದಿರ್ತಾರಲ್ಲ, ಏನೆಲ್ಲ ತಂದಿದ್ರು ಅದನ್ನ ಕೂಡ ಓದ್ಬಿಡೋಣ ಸಿಸ್ಟರ್. ಅದ್ರಲ್ಲಿ ವಿಮೋಚನಾ ಕಾಂಡದಲ್ಲಿ 35ನೇ 5-6 ವಾಕ್ಯ ಓದ್ರಿ. ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದ ಕಾಣಿಕೆ ಎಂತದಾಗಿರಬೇಕೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹ, ಇವುಗಳು ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರ. ಸ್ವಲ್ಪ ಸ್ಲೋ. ಏನೆಲ್ಲ ಬೇಕಿದೆ ಅಂತ ಕೇಳಿದ್ರೆ ಏನೆಲ್ಲ ಮುಂಚೆ ತರಬೇಕು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ನೋಡಿ ಏನ್ ಹೇಳ್ತಾರೆ. ಮೊದಲು ಚಿನ್ನ ಏನಾಗ್ಬೇಕಂತೆ, ಫಸ್ಟ್ ಗೋಲ್ಡ್, ಸಿಲ್ವರು, ಬ್ರಾಸ್, ಚಿನ್ನ, ಆಮೇಲೆ ಬೆಳ್ಳಿ, ತಾಮ್ರ ಏನ್ ಮಾಡ್ಬೇಕಂತೆ ತರಬೇಕು. ಮೊದಲನದು ತಾಮ್ರ ಎಲ್ಲ ಬರ್ಬೇಕಂದ್ರೆ ಯಾವ ಒಂದು ಡಿಸೈನ್ ಅಲ್ಲಿ ಇದ್ದಂತ ಗೊತ್ತಿಲ್ಲ, ಅದೆಲ್ಲ ಒಂದು ಕಾಯಿನ್ಸ್ ಅಷ್ಟೇ. ಕಾಯಿನ್ಸ್ ಅಂತ ಕೇಳಿದ್ರೆ ಒಂದು ನಾಣಯ ತರ ಇರ್ತದೆ, ಅದು ಬೆಳ್ಳಿ ನಾಣಯ ಅಥವಾ ಒಂದು ಚಿನ್ನದ ನಾಣಯ ಅಥವಾ ಒಂದು ಏನ್ರಿ ತಾಮ್ರದ ನಾಣಯ, ಆ ತರ ಇತ್ತು. ಅದು ಎಲ್ಲ ಬಂದು ಒಂದು ನೆಕ್ಲೆಸ್ ತರ ಇರ್ತದೆ ಅಂತ ಹೇಳಕ್ ಆಗಲ್ಲ. ಅದು ಎಲ್ಲಾರು ನಾಣಯಗಳು ಇತ್ತು, ಆ ತರ ಎಲ್ಲ ತಂದಿದ್ರು. ಆಮೇಲೆ ಏನ್ ತಂದಿದ್ರು ಅಂತ ಕೇಳಿದ್ರೆ ಆಮೇಲೆ ಓದನ ಸಿಸ್ಟರ್ ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಹುರಿದೊಗಲುಗಳು. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇದು ಏನಂತ ಕೇಳಿದ್ರೆ ಬಿಳಿ ಏನ್ ಬೇಕಂದ್ರೆ ಒಂದು ದಾರ, ನೂಲು, ಅಂದ್ರೆ ಒಂದು ಬಿಳಿ ನೂಲು ಬೇಕಾಗಿದೆ.
ಆಮೇಲೆ ಏನ್ ಬೇಕಿದ್ರೆ ಪರ್ಪಲ್ಗೆ ಏನ್ ಹೇಳ್ತಾರೆ ಸಿಸ್ಟರ್ ಕನ್ನಡದಲ್ಲಿ? ಏನ್ ಹೇಳಿದ್ದಾರೆ ಕನ್ನಡದಲ್ಲಿ? ನೇರಳೆ ಕಲರ್. ನೇರ್ಲೆ ಅದು ನೇರಳೆ ಬಣ್ಣ ಬರುತ್ತೆ. ನೇರ್ ಬಂದಿದೆಯಲ್ಲ ಬ್ರದರ್, ಇವಾಗ ಬಂದಿದೆಯಲ್ಲ ಸೀಸನ್ ಇವಾಗ ಅದು ನೇರ್ಲೆ ಹಣ್ಣು. ಬೇರೆ ಬೇರೆ ಕಲರ್ ಬೇರೆ ನೇರಳೆ ಬೇರೆ ಬಣ್ಣ. ಬೇರೆ ಬೇರೆ ಆಗಿ ಬರೆದವರೇ ಅಂತ ಗೊತ್ತಾಗ್ತದೆ ಇಲ್ಲಿಗೆ. ಏನಂತ ಕೇಳಿದ್ರೆ ಫಸ್ಟ್ ಬಿಳಿದು, ಆಮೇಲೆ ಏನು ಯಾವ್ದ್ರಲ್ರಿ ಎಲ್ಲಿದೆ ನೋಡಿ, ಅಲ್ಲ ರಕ್ತವರ್ಣಗಳುಳ್ಳ ಇಲ್ಲ ನೆರಳೆ ಅಂತ ಹೇಳ್ತಾರ ಪರ್ಪಲ್ಗೆ? ಕೆಂಪು ಬಣ್ಣ ಅಂತ ಹೇಳ್ತಾರೆ ಬ್ರದರ್. ನೇರಳೆ ಅಂತಾನು ಹೇಳ್ತಾರೆ. ರೆಡ್, ಕೆಂಪು ಬಣ್ಣ ರೆಡ್. ಇಲ್ಲಿ ಮತ್ತೆ ಓದೋಣ ಸಿಸ್ಟರ್, ಅದನ್ನ ಓದ್ರಿ 5ನೇದು ಮತ್ತೆ ಓದ್ರಿ, ಹೇಳ್ತೀನಿ. ಯೆಹೋವನು ಆಜ್ಞಾಪಿಸಿದ್ದೇನೆಂದರೆ, ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ತರಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದ ಆ ಕಾಣಿಕೆ ಎಂತದಾಗಿರಬೇಕೆಂದರೆ, ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲಿ, ಧೂಮ್ರ, ರಕ್ತವರ್ಣವುಳ್ಳ ನೀಲಿ, ಧೂಮ್ರ ಮಾತ್ರ ಓದ್ರಿ, 5 ಮಾತ್ರ ಓದಿ. ಮೊದಲು ಲೋಹಗಳು ಅದು ಏನಂದ್ರೆ ಚಿನ್ನ, ಬೆಳ್ಳಿ, ತಾಮ್ರ ಆಯ್ತು. 6ನೇದು ನೋಡ್ಬೇಕಾದ್ರೆ ಇವಾಗ ಓದ್ರಿ, ನೀಲಿ ಧೂಮ್ರ, ರಕ್ತವರ್ಣಗಳುಳ್ಳ. ನೀಲಿ, ಧೂಮ್ರ, ತಾಮ್ರ ಅಂತ ಹೇಳ್ತಾರೆ. ನೀಲಿ ಧೂಮ್ರ ಅಂತ ಅಲ್ವಾ? ಧೂಮ್ರ ಅಂದ್ರೆ ಏನು? ಪರ್ಪಲ್ ಅಲ್ವಾ? ಈ 3 ಬಹಳ ಮುಖ್ಯ. ಯಾವ್ದಂತ ಕೇಳಿದ್ರೆ ನೀಲಿ, ಧೂಮ್ರ, ಆಮೇಲೆ ಏನ್ರಿ ರಕ್ತವರ್ಣ. ಆಮೇಲೆ ಏನ್ ನೋಡ್ಬೇಕಾದ್ರೆ ಬಿಳಿ ಬಟ್ಟೆ ಕೂಡ, ಬಿಳಿ ಅಂತ ಹೇಳಿ ಈ 4 ಕಲರ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ತರಬೇಕು ಅಂತ ಹೇಳಿದ್ರು. ಸೋದರ ಇಲ್ಲಿ ನೋಡ್ಬೇಕಾದ್ರೆ ಹೆಂಗ್ ತರ್ತಾರೆ? ಯಾಕಂದ್ರೆ ಇವ್ರು ಏನಾಗಿಲ್ಲ ಅಂತ ಹೇಳಿ ಮೊದಲನೇದು ನೋಡ್ಬೇಕಾದ್ರೆ ಇವರು ಬಟ್ಟೆಗಳು ತಂದಿಲ್ಲ. ಇಲ್ಲಿ ಇರ್ಬೇಕಾದ್ರೆ ಅವರು ದಾರಗಳು ತಂದರೆ, ಬಟ್ಟೆಗಳು ತಂದು ಒಂದೊಂದು ನೀಲಿ ಬಟ್ಟೆ ತಂದ್ರೆ ಒಂದು ನೀಲಿ ಬಟ್ಟೆನ ಒಂದೊಂದಿಗೆ ಜಾಯಿಂಟ್ ಮಾಡಕ್ಕಾಗತ್ತಾ? ಎಷ್ಟು ಉದ್ದ ಮಾಡಕ್ಕಾಗತ್ತೆ? ಇವೆಲ್ಲ ನೋಡ್ಬೇಕಾದ್ರೆ ಇವಾಗ ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಅಂತ ಹೇಳ್ತಾರೆ. ಅಂದ್ರೆ ಇವರು ಮೊದಲು ಏನ್ ಮಾಡ್ಬೇಕು, ಆ ಒಂದು ನೂಲು ಅಂತ ಹೇಳುವಾಗ ಆ ದಾರನ ಇವರು ಕರ್ಟನ್ಸ್ ಅಂದ್ರೆ ತೆರೆಗಳಾಗಿ ಅಲ್ಲೇ ತರಿ ಕೆಲಸಗಳು ಮಾಡ್ಬೇಕು. ಅಷ್ಟು ಸುಲಭವಲ್ಲ ನೋಡಿ. ಇವಾಗ ಮೊದಲು ನಾವ್ ಏನ್ ನೋಡ್ತೀವಿ, ಮೊದಲನೇದು ಯಾವ್ದು ನೋಡ್ತೀವಿ ಅಂತ ಕೇಳಿದ್ರೆ ಇವ ಒಂದು ಕರ್ಟನ್ಸ್ ಹೇಳಿದ್ರೆ ಆ ತೆರೆಗಳು ಮಾಡ್ಬೇಕು, ಅಲ್ಲಿರುವ ಬಟ್ಟೆಗಳು ಮಾಡ್ಬೇಕು. ಇವರು ಬಟ್ಟೆಗಳು ಅಲ್ಲಿಂದ ತಂದು ಆ ಬೆಳಿ ಬಟ್ಟೆನ ತಂದು ಇಡಕ್ಕಾಗಲ್ಲ. ಯಾಕಂದ್ರೆ 50ಗೆ 100 ಆ ಕಾಂಪೌಂಡ್ ಇದೆ. ಆ ಬಟ್ಟೆ ಎಲ್ಲ ಬಿಳಿ ಬಟ್ಟೆ. ಅದು ಆ ಬಿಳಿ ಬಟ್ಟೆಗೆ ಏನ್ ಮಾಡ್ಬೇಕು? ಎಲ್ಲಿಂದ ತರೋದ ಅಷ್ಟು ದೂರದಿಂದ? ಅಲ್ಲಿ ಮಾರ್ಕೆಟು ಇಲ್ಲ. ಇವ್ರಿಗೆ ಏನ್ ಕಟ್ಟಿದ್ದಾರೆ ಅಂತ ಇವ್ರಿಗೂ ಗೊತ್ತೂ ಇಲ್ಲ. ಆತರ ಇರುವಾಗ ಈಗ ದೇವದರ್ಶನ ಗುಡಾರ ಕಟ್ಟಬೇಕಾದ್ರೆ, ಕಾಂಪೌಂಡ್ ಕಟ್ಟಬೇಕಾದ್ರೆ ಈ ಬಿಳಿ ಬಟ್ಟೆ ಇವ್ರು ತಯಾರಿ ಮಾಡ್ಬೇಕು. ಅಲ್ಲಿಗೆ ತಯಾರಿ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕದಾಗಿ ಇವ್ರಿಗೆ ಏನ್ ಬೇಕಂದ್ರೆ ಆ ದಾರ ನೂಲು ಬೇಕಿತ್ತು. ಹಂಗಾದ್ರೆ ಆ ನೂಲುಗಳು ಏನಾಯ್ತು ಅಂತ ಕೇಳಿದ್ರೆ ಎಲ್ಲ ತಂದು ಕೊಟ್ರಂತೆ. ಯಾವ್ದೆಲ್ಲ ಕೊಟ್ರು ಅಂತ ಕೇಳಿದ್ರೆ ಸೋದರೇ ನಮ್ಗೆ ಗೊತ್ತಿದ್ದಂಗೆ ಮೊದಲು ನೀಲಿ ಕಲರು, ಆಮೇಲೆ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಧೂಮ್ರ ಅಂತ ನೋಡ್ತೀವಿ. ಆಮೇಲೆ ರಕ್ತವರ್ಣ ಒಂದು ರೆಡ್ ಕಲರು. 3ನೇದು ನೋಡ್ಬೇಕಾದ್ರೆ ಬಿಳಿ ಬಟ್ಟೆಯಲ್ಲಿ ಈ ಒಂದು ದಾಹದಲ್ಲಿ ಈ ಒಂದು ಏನಂತ ಕೇಳಿದ್ರೆ ಈ ಥ್ರೆಡ್ ಇರುವ ಈ ನೂಲಲ್ಲಿ ಏನ್ ಚಿತ್ರ ಕೆಲಸಗಳನ್ನು ಮಾಡಬೇಕು ಅಂತ ತಂದೆ ದೇವ್ರು ಏನ್ ಮಾಡ್ತಾರೆ ಇವರಿಗೆ ಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ಬೇಕಾಗಿದ್ರೆ ಇನ್ನ ಕೆಳಗೆಲ್ಲ ಏನೆಲ್ಲ ಐತೆ, ಇನ್ನ ಅನೇಕ ವಸ್ತುಗಳಿದೆ. ಮೊದಲು ನಾವು ಇದನ್ನ ನೋಡ್ಬಿಡೋಣ. ಯಾಕಪ್ಪ ಈ 4 ಈ 5? ಮೊದಲು ಬಿಳಿ ಬಟ್ಟೆ, ಆ ಬಿಳಿ ಬಟ್ಟೆಯಲ್ಲಿ ಈ ನೀಲಿ ಮತ್ತೆ ಧೂಮ್ರ ಮತ್ತೆ ಈ ರಕ್ತವರ್ಣವನ್ನು ನೀವು ಅದು ಬಹಳ ಮುಖ್ಯ, ಇದನ್ನ ರೆಡಿ ಮಾಡ್ಬೇಕು ಅಂತ ಹೇಳಿದ್ರಪ್ಪ ಅಲ್ವರ. ಹೆಂಗ್ ಸಾಧ್ಯ? ಇವಾಗ ನೋಡ್ಬೇಕಾದ್ರೆ ಒಂದು ಏನ್ ಹೇಳ್ತಾರೆ ತರಿ ಕೆಲಸ ಮಾಡ್ಬೇಕು ಅಂದ್ರೆ, ಈ ಎಲ್ಲ ಬಟ್ಟೆಗಳೆಲ್ಲ ಮಾಡ್ಬೇಕಂದ್ರೆ ಆ ಕೆಲ್ಸಗಳು ಏನಂತೆ, ಆ ಮಿಷಿನ್ಗಳು ಏನ್ ಹೇಳ್ತಾರೆ ತರಿ ಮಾಡ್ಬೇಕು. ಆ ತರಿ ಮಾಡೋದಿಕ್ಕೆ ಅಲ್ಲಿ ರೆಡಿ ಮಾಡ್ಬೇಕು ನೋಡ್ರಿ. ಸಾಮಾನ್ಯವಾಗಲ್ಲ, ಅಲ್ಲಿ ಕಟ್ಬಿಟ್ಟು ಅಷ್ಟು ದೂರ ನೂಲೆಲ್ಲ ಕಟ್ಟಿ ಆಮೇಲೆ ಏನ್ ಮಾಡ್ಬೇಕು, ಒಂದು ದೊಡ್ಡ ಒಂದು ಬೆಡ್ಶೀಟ್ ತರ ಏನ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕು, ಎಲ್ಲೂ ತಂದಿಲ್ಲ. ಅಂತ ಕೆಲ್ಸಗಳು ಹೆಂಗ್ ಮಾಡ್ತಾರೆ? ಯಾಕಂದ್ರೆ ಇವ್ರಿಗೆ ಗೊತ್ತಿತ್ತಾ? ಇವ್ರು ಏನಾಗಿದ್ರು ಇಸ್ರಾಯೇಲ್ ಅಲ್ಲಿ, ಈಜಿಪ್ಟ್ ಅಲ್ಲಿ ಏನ್ ಮಾಡ್ತಿದ್ರು? ಇವ್ರು ಒಂದು ಸ್ವೀಪರ್ ಕೆಲಸ ತರ ಮಾಡ್ತಿದ್ರು ಅಷ್ಟೇ.
ಇವ್ರಿಗೆ ದೊಡ್ಡ ಕೆಲಸಗಳೆಲ್ಲ ಗೊತ್ತಿಲ್ಲ. ಅಲ್ಲಿರುವವ್ರಿಗೆಲ್ಲ ಇಟ್ಟಿಗೆಗಳು ಮಾಡ್ತಿದ್ದಿದ್ದವ್ರು. ಇವ್ರಿಗೆ ತಗೊಂಡ್ ಬಂದು ಇವಾಗ ಈ ಬಟ್ಟೆನ ನೇಯ್ಬೇಕು ಅಂತ ಹೇಳಿದ್ರೆ ಹೆಂಗ್ ಮಾಡ್ತಾರೆ, ಹೆಂಗ್ ಗೊತ್ತಿದೆ? ಇವ್ರಿಗೆಲ್ಲ ಗೊತ್ತಿತ್ತ ಅಂತ ಕೇಳಿದ್ರೆ ಸೋದರ ಸೋದರಿ, ಇದಕ್ಕೆ ತಂದೆ ದೇವ್ರು ಏನ್ ಮಾಡಿದ್ರು, ಇಂಥ ಕೆಲ್ಸಗಳೆಲ್ಲ ಮಾಡೋದಕ್ಕೆ ದೇವ್ರು ಇಬ್ರನ್ನ ಆಯ್ಕೆ ಮಾಡಿದ್ರು. ನಮಗೆಲ್ಲ ಗೊತ್ತಿದಲ್ಲ, ಆ ಇಬ್ರನ್ನ ಆಯ್ಕೆ ಮಾಡಿ ತಂದೆ ದೇವ್ರು ಅವರಿಗೆ ಎಲ್ಲಾ ಜ್ಞಾನವನ್ನು ಅವ್ರಿಗೆ ಕೊಟ್ಟಿದ್ರಂತೆ. ಅದನ್ನ ಓದೋಣ ಸರ್. ವಿಮೋಚನ ಕಾಂಡದಲ್ಲಿ 31ನೇ ಅಧ್ಯಾಯ 31, 2ರಿಂದ ವಿಚಿತ್ರವಾಗಿಯೂ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ, ಬೆಳ್ಳಿ, ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸಗಳನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯನ ಮಗನೂ ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯೆ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಅವನೊಂದಿಗೆ ದಾನ್ ಕುಲದವನಾದ ಅಹಿಸಾಮಾಕನ ಮಗನಾದ ಒಹೀರೈಬನನ್ನು ನೇಮಿಸಿದ್ದೇನೆ. ಅದಲ್ಲದೆ ನಾನು ನಿನಗೆ ಆಜ್ಞಾಪಿಸಿದ್ದೆಲ್ಲವನ್ನು ಮಾಡುವುದಕ್ಕೆ ಜಾಣರೆಲ್ಲರ ಹೃದಯದಲ್ಲಿ ಜ್ಞಾನವನ್ನುಂಟು ಮಾಡಿದ್ದೇನೆ. ನೋಡ್ಬೇಕಾದ್ರೆ ಇವ್ರಿಗೆ ಎಲ್ಲಾ ಕೆಲಸ ಮಾಡೋದಿಕ್ಕೆ ಎಷ್ಟು ಒಂದು ಜಾಣವಾಗಿ ಮಾಡೋದಿಕ್ಕೆ ಸಹೋದರ ಸಹೋದರರೇ ದೇವರವರಿಗೆ ಪರಿಶುದ್ಧಾತ್ಮ ಕೊಟ್ಟಿದ್ರಂತೆ. ಎಂತ ಕೆಲ್ಸಗಳಂದ್ರೆ ಎಲ್ಲ ಸ್ಕಿಲ್ಡ್ ಕೆಲ್ಸಗಳು ಅಂತ ಕೇಳಿದ್ರೆ, ಚಿತ್ರ ಕೆಲ್ಸಗಳನ್ನ ಮಾಡೋದಿಕ್ಕೆ, ಆ ಒಂದೊಂದು ವಿಷಯ ಕೂಡ ಚಿರ್ಪಿ ಕೆಲ್ಸಗಳು ಮಾಡೋದು ಕೂಡ, ಬಟ್ಟೆ ನೇಯ್ಯೋದು, ಎಲ್ಲಾ ವಿಷಯಗಳು, ಆ ಎಂಬ್ರಾಯ್ಡರಿಂಗ್ ಕೆಲ್ಸಗಳು ಕೂಡ ಮಾಡೋದಿಕ್ಕೆ ತಂದೆಯ ದೇವರವ್ರಿಗೆ ಜ್ಞಾನ ಕೊಟ್ಟು ಬಿಟ್ಟಿದ್ರು. ಜ್ಞಾನ ಅಂತ ಹೇಳುವಾಗ ಅವ್ರಿಗೆ ಎಂತ ಒಂದು ಪರಿಶುದ್ಧ ಆತ್ಮ, ಎಂತ ಒಂದು ಪವಿತ್ರ ಆತ್ಮ ಅಂತ ಹೇಳಿದ್ರೆ, ನಮಗೆಲ್ಲ ಬರ್ತಾರೆ ನೋಡಿ ಪವಿತ್ರ ಆತ್ಮ. ನಾವೆಲ್ಲ ಕ್ರಿಶ್ಚಿಯನ್ ಆಗಿ ಇದ್ ಬಿಟ್ರೆ ಪವಿತ್ರ ಆತ್ಮ ಬಂದ ತಕ್ಷಣ ಅವರು ಗುದಿತಾರೆ ಹಂಗೆ, ಅಯ್ಯೋ ಅಲ್ಲಿ ಅಂತ ಗುದ್ದಿದ್ಬಿಟ್ಟು ಅಲ್ಲೇ ಬಿದ್ದೋಗಿ ಎದ್ದು ಮತ್ತೆ ಹೋಗ್ತಾರೆ. ಅಂತದ್ದು ಪವಿತ್ರ ಆತ್ಮ ಅಲ್ಲ ಇವ್ರಿಗೆ. ನೋಡಿ, ಪವಿತ್ರ ಆತ್ಮ ಅಂತ ಹೇಳಿದ್ರೆ ತಂದೆಯ ದೇವ್ರು ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಕೆಲಸಕ್ಕೆ ತಕ್ಕದಾಗಿ ಅವನಿಗೆ ಪವಿತ್ರ ಆತ್ಮ ಕೊಟ್ರೆ ಕರೆಕ್ಟ್ ಆಗಿ ಆ ಕೆಲಸ ಮಾಡೋದಿಕ್ಕೆ ಆ ಪವಿತ್ರ ಆತ್ಮ ಕೆಲಸ ಮಾಡುತ್ತೆ. ಅದೇ ಆದ ವಿಶೇಷ, ಒಂದು ಬಹಳ ವಿಶೇಷ ಏನಂತ ಕೇಳಿದ್ರೆ, ತಂದೆ ದೇವರು ಈ ಕೆಲಸ ಮಾಡೋದಿಕ್ಕೆ ಒಬ್ಬನ ಆಯ್ಕೆ ಮಾಡಿದ್ರೆ ಅವನು ಕೊಡುವ ಪರಿಶುದ್ಧ ಆ ಒಂದು ಪವಿತ್ರ ಆತ್ಮದಲ್ಲಿ ಅವನ ಆ ಕೆಲಸದಲ್ಲಿ ಏನಾಗ್ತಾನೆ ಅಂತ ಕೇಳಿದ್ರೆ ಬಹಳ ಒಂದು ಜ್ಞಾನವಂತನಾಗ್ಬಿಡ್ತಾನೆ. ನೋಡಿ, ಅವ್ರಿಗೆ ಏನು ಗೊತ್ತಿರ್ಲಿಲ್ಲ, ಆದ್ರೆ ತಂದೆ ದೇವರು ಅವರಿಗೆ ಕೊಟ್ಟಿರೋ ಜ್ಞಾನದಿಂದ ಇವೆಲ್ಲ ಬಟ್ಟೆಗಳೆಲ್ಲ ಮಾಡಕ್ಕೆ, ನ್ಯಾಯಕ್ಕೆ, ಅದನ್ನ ತರಿ ಕೆಲಸ ಮಾಡೋದಿಕ್ಕೆ ಎಲ್ಲ ಜ್ಞಾನವನ್ನು ಕೊಟ್ಟಿದ್ರು ಈ ಬೆಜಲೇಲಿಗೆ ಮತ್ತೆ ಅಹೋಲಿಯ ಬಗ್ಗೆ. ಹಾಗಾದ್ರೆ ಈ ದೇವದರ್ಶನ ಗುಡಾರದಲ್ಲಿ ಪ್ರತಿಯೊಂದು ಕೆಲಸ ಮಾಡೋದಿಕ್ಕೆ ಇವ್ರಿಬ್ರನ್ನ ಆಯ್ಕೆ ಮಾಡ್ರು. ಇವ್ರಿಬ್ರನಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಲ್ಲಾ ಜ್ಞಾನವನ್ನು ಪರಿಶುದ್ಧಾತ್ಮನ ಕೊಟ್ಬಿಟ್ಟಿದ್ರು. ಸೋದರ ಸೋದರಿ, ಇದನ್ನ ಜ್ಞಾಪಕ ಇಟ್ಟಬೇಕು. ಈ ಲೋಕದಲ್ಲಿ ಎಲ್ಲದಕ್ಕಿಂತ ಬಹಳ ಜಾಣರು ಯಾರಂತ ಹೇಳಿದ್ರೆ ಯಾರ್ರಿ? ಇಸ್ರಾಯೇಲ್. ನಮಗೆಲ್ಲ ಗೊತ್ತಿದೆ ಅಲ್ಲರ. ಯಾವ್ದೇ ತಗೊಳ್ರಿ, ಇಸ್ರಾಯೇಲ್ ಎಲ್ಲ ದೇಶದಲ್ಲಿ ಈ ಇಸ್ರಾಯೇಲ್ ಅವ್ರು ಇರ್ತಾರೆ. ಅಂತ ಜ್ಞಾನವಂತಂತ ಹೇಳಿದ್ರೆ ಸೋದರ ಸೋದರರೇ, ಈ ಲೋಕವೇ ಏನಾಗ್ತಾರೆ ಅಂತ ಹೇಳಿದ್ರೆ ಒಂದು ಭ್ರಮಿಕ. ಅವರು ಒಂದು ಬಹಳ ಒಂದು ಭ್ರಮಿಕ ಇರುವ ಒಂದು ಮನುಷ್ಯರುಗಳು. ಹೆಂಗಪ್ಪ ಅಂತ ಕೇಳಿದ್ರೆ, ಅವ್ರಿಗೆ ಪರಿಶುದ್ಧ ಆತ್ಮದಲ್ಲಿ ದೇವರ ವಾಕ್ಯ ಓದಕ್ಕೆ ಪರಿಶುದ್ಧ ಆತ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಕ್ರಿಸ್ತನನ್ನ ಸ್ವೀಕರಿಸೋದಿಕ್ಕೆ ಅವರಿಗೆ ಪರಿಶುದ್ಧ ಆತ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಲೋಕದಲ್ಲಿ ಬೇಕಾಗಿರುವ ಕಾರ್ಯಗಳನ್ನು ಯೋಚನೆ ಮಾಡಿ ಸೃಷ್ಟಿ ಮಾಡಿ ಅದನ್ನ ಕೊಡಕ್ಕೆ ತಂದೆಯ ದೇವರು ಅವ್ರನ್ನ ಕೂಡ ಆಯ್ಕೆ ಮಾಡಿದ್ದಾರೆ. ನೋಡಿ, ಇಂಥ ಕೆಲಸಗಳೆಲ್ಲ ಕೂಡ ಎಂತ ಕೆಲಸಗಳೆಲ್ಲ ನಮಗೆ ಸಿಕ್ಕಿದೆ ಇವತ್ತು. ಟೆಕ್ನಾಲಜಿ ಎಲ್ಲ, ಈ ಟೆಕ್ನಾಲಜಿ ಎಲ್ಲ ಯಾರಿಂದ ಬಂದಿತ್ತು ಅಂತ ಕೇಳಿದ್ರೆ ಮನುಷ್ಯರಿಂದನ? ಅಲ್ಲಿ ಇಲ್ಲ. ತಂದೆಯ ದೇವರು ತನ್ನ ಮಕ್ಕಳಿಗೆ ಇದೆಲ್ಲ ಸೇರ್ಬೇಕು ಅಂತ ಕೂಡ ಏನ್ ಮಾಡಿದ್ದಾರೆ, ಯಾವ್ದೋ ಈ ಕೆಲಸಗಳೆಲ್ಲ ಕೂಡ ಆ ಇಸ್ರೇಲ್ ಮಕ್ಕಳು ಕೂಡ ಜ್ಞಾನ ಕೊಟ್ಟಿದ್ದಾರೆ. ಅಂತ ವಿಷಯಗಳನ್ನ ನಾವು ಕೂಡ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಏನ್ ಮಾಡಿದ್ರು, ಇವರಿಗೆ ಈ ನೂಲುಗಳನ್ನ, ಈ ಒಂದು ದಾರಗಳನ್ನ ತಂದು ಎಲ್ಲ ಕಾಣಿಕೆಯಾಗಿ ಕೊಟ್ರು. ಈಗ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮುಂಚೆ ಹೋಗೋದಕ್ಕೆ ಮುಂಚೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ನೋಡ್ರಿ, ನಾವು ಆ ಬಣ್ಣ ಅಲ್ವಾ ಬಹಳ ಮುಖ್ಯ. ಈ ಒಂದು
ದೇವದರ್ಶನ ಗುಡಾರದಲ್ಲಿ ಎಷ್ಟು ಬಣ್ಣ ಉಪಯೋಗ ಮಾಡಿದ್ದಾರೆ, ಎಷ್ಟು ಬಣ್ಣಗಳು ಉಪಯೋಗ ಮಾಡಿದ್ದಾರೆ, ಯಾರಾದ್ರೂ ಹೇಳ್ತೀರಾ? ಎಷ್ಟೆಲ್ಲ ಬಣ್ಣಗಳಿತ್ತು? ನೀಲಿ ಧೂಮ್ರ ನೀಲಿ ಧೂಮ್ರ ರಕ್ತವರ್ಣಗಳು 3. ಏನ್ ಬಣ್ಣ ಅಲ್ಲ ಅದ್ರಲ್ಲಿ ಇತ್ತು ನೋಡಿ, ಕಟ್ಟಿದ್ದಾರೆ. ಆ ಕಟ್ಟುವಾಗ, ಆ ದೇವದರ್ಶನ ಕಟ್ಟುವಾಗ ಇಷ್ಟೇ, ಇದು ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ತಂದೆಯಾದ ದೇವರು ಕೊಟ್ಟಿರುವ ಬಣ್ಣಗಳು. ಸುಮ್ನೆ ನಿನಗೆ ಇಷ್ಟ ಬಂದ ಬಣ್ಣಗಳಲ್ಲ. ಅವ್ರ ಯೋಜನೆ ಇಂಥದೇ ಕಟ್ಟಬೇಕು, ಇಂಥದೇ ಮಾಡ್ಬೇಕು, ಇಂಥದೇ ಅದನ್ನ ಈ ಒಂದು ಬಣ್ಣವೇ ಅದರಲ್ಲಿ ಇರಬೇಕು, ವರ್ಣವೇ ಇರಬೇಕು ಅಂತ ತಂದೆಯಾದ ದೇವರು ಅವರಿಗೆ ಕೊಟ್ಟಿದ್ದಾರೆ. ಸರಿ, ಹಂಗಾದ್ರೆ ಸಹೋದರ ಸಹೋದರರೇ, ಇದು ಕೂಡ ಒಂದು ಉದ್ದೇಶ ಅಲ್ವಾ? ಬಹಳ ಮುಖ್ಯವಂತ ಉದ್ದೇಶ ಅಲ್ವಾ? ಹೌದು ಸಹೋದರ ಸಹೋದರರೇ, ಅಲ್ವಾ? ಹಂಗಾದ್ರೆ ಈ ಕಲರ್ಗಳು ನೋಡಿ ಇಲ್ಲಿ ಹಾಕಿದ್ದೀನಿ ನಾನು. ಏನಂತ ಕೇಳಿದ್ರೆ, ನೀಲಿ ತಗೊಂಡಿದ್ದಾರೆ, ನೀಲಿ ದಾರಗಳಿದೆ, ಅಂತ ಕೇಳಿದ್ರೆ ನೂಳುಗಳು, ಆಮೇಲೆ ದೋಮ್ರ ಒಂದು ನೂಳುಗಳೈತೆ, ಇಲ್ಲಿ ರಕ್ತವರ್ಣ ಕೂಡ ಏನಾಗಿದೆ ಅಂತ ಕೇಳಿದ್ರೆ ಇದೆ. ಅದೇ ತರ ಬಿಳಿ ಅಂತ ಹೇಳಿದ್ರೆ ಈ 4 ವರ್ಣ ಬಿಟ್ಟು ಬೇರೆ ಯಾವುದು ದೇವದರ್ಶನ ಗುಡಾರದಲ್ಲಿ ಇಲ್ಲ. ಇದು ನನಗೆ ಗೊತ್ತಾಗ್ಬೇಕು ನಿಮಗೆ. ಯಾವುದೇ ತೆರೆ ಮಾಡಿದ್ರೆ ಕೂಡ ಒಳಗೆ ಆಗ್ಲಿ, ಅದರ ಪರಿಶುದ್ಧ ಸ್ಥಳಗಳಾಗ್ಲಿ, ಮಹಾಪರಿಶುದ್ಧ ಸ್ಥಳ ಆಗ್ಲಿ, ಅಲ್ಲಿರುವ ಯಾಜಕ ಕೂಡ ಅವ್ರು ಹಾಕಿರುವ ಒಂದು ಬಟ್ಟೆಗಳು ಹಾಕಿರ್ತಾರೆ, ಬಟ್ಟೆಗಳು, ಆದ್ರೂ ಕೂಡ ಸಹೋದರ ಸಹೋದರರೇ ಬೇರೆ ಯಾವ ಕಲರ್ ಇಲ್ಲ, ಅಲ್ಲಿ ಯಾವ ಬಣ್ಣ ಇಲ್ಲ. ಈ 4 ಬಣ್ಣ ಮಾತ್ರವೇ ಅದನ್ನ ಉಪಯೋಗ ಮಾಡಿದ್ದಾರೆ. ಯಾಕೆ ಅಂತ ಹೇಳುವಾಗ ಇದು ಕೂಡ ಒಂದು ಬಹಳ ಉದ್ದೇಶದಲ್ಲಿ ಮಾಡಿದ್ದಾರೆ ಅಂತ ನೋಡ್ತೀವಿ ಅಲ್ವಾ? ಹಂಗಾದ್ರೆ ನೀವು ಏನ್ ತಿಳ್ಕೊಂಬಾರ್ದು ಅಂತ ಹೇಳಿದ್ರೆ, ರೆಡ್ ಬ್ಲೂ ಗ್ರೀನ್, ರೆಡ್ ಬ್ಲೂ ನೋಡಿ ಇಲ್ಲಿ ಯಾವ್ದೆಲ್ಲ ಇಲ್ಲ ಅಂತ ಹೇಳಿದ್ರೆ ಗ್ರೀನ್ ಇಲ್ಲ ಅಲ್ವಾ, ಬ್ಲ್ಯಾಕ್ ಇಲ್ಲ, ಆಮೇಲೆ ಯೆಲ್ಲೋ ಇಲ್ಲ ಅಲ್ಲ, ಅರ್ಶಿನ ಕಲರ್ ಇಲ್ಲ, ಇಂತ ನೋಡಿ ಅಂತ ಕಲರ್ಗಳೆಲ್ಲ ಕೊಟ್ಟಿಲ್ಲ. ಯಾಕಂದ್ರೆ ಬಹಳ ಮುಖ್ಯವಂತ ಕಲರ್ಗಳಿದ್ದು. ಇದಕ್ಕೆ ಇದನ್ನ ಕಲರ್ ಇಟ್ಕೊಂಡು ಬೇರೆ ಬೇರೆ ಯಾವ್ದು ಬೇಕಾದ್ರೆ ವರ್ಣಗಳು ಮಾಡಬಹುದು ಅಂತ ವಿಷಯಗಳು ಇತ್ತು. ಸಹೋದರ ಸಹೋದರಿಯರ, ಹಂಗಾದ್ರೆ ಇಲ್ಲಿ ಬಿಳಿ, ಆಮೇಲೆ ದೋಮ್ರ, ಈ ರಕ್ತ ಹಿಂಗಿರ್ತದ ಅಂತ ಕೇಳಿದ್ರೆ ನೋಡಿ, ಹಿಂಗಲ್ಲ ಇದ್ದಿದ್ದದು, ಹಿಂಗಲ್ಲ. ಅದರಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ಬೇಕು ನೋಡಿ. ಇದು ಒಂದು ಸ್ಕ್ರೀನ್ ಒಂದು ಕರ್ಟನ್ಸ್ ಹಾಕಿದ್ದಾರೆ, ಇದು ಒಂದು ತೆರೆ ಹಾಕಿದ್ದಾರೆ. ಇದು ಒಂದ್ ಕಡೆ ರೆಡ್, ಬ್ಲೂ, ಪರ್ಪಲ್ ಹಾಕಿ ಒಂದು ಬಿಳಿ ಬಟ್ಟೆಯಲ್ಲಿ ಇಂಥ ಕೆಲಸಗಳು ಮಾಡಬೇಕಂತ ಕೇಳಿದ್ರೆ ಇಂಥ ಕೆಲಸಗಳು ಮಾಡಬಹುದು. ಹೆಂಗಿರ್ಬೇಕಂದ್ರೆ ಆ ಬಿಳಿ ಬಟ್ಟೆದಲ್ಲಿ ಎಂಬ್ರಾಯ್ಡಿಂಗ್ ಕೆಲಸ ಮಾಡಿರ್ಬೇಕು. ಅದೊಂದು ವಿಷಯ ತೋರಿಸ್ತೀನಿ ನೋಡ್ರಿ. ಹೇಳ್ರಿ, ಬಂದಿಲ್ಲ, ಸಾರಿ, ಅದನ್ನ ನಾಕಿಲ್ಲ. ಅದು ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಅದು ಎಂಬ್ರಾಯ್ಡಿಂಗ್ ಕೆಲಸಗಳು ಅದರಲ್ಲಿ ಮಾಡ್ಬೇಕು, ಆ ತರ ಒಂದು ಇರ್ಬೇಕು. ಸರಿ, ಮೊದಲನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಒಂದು ಬಿಳಿ ಅಂತ ಕೇಳಿದ್ರೆ ಬ್ಲೂ ಕಲರ್. ಬ್ಲೂ ಅಂದ್ರೆ ಏನಪ್ಪಾ ಅಲ್ವಾ? ಸಾರಿ, ಬ್ಲೂ ಅಲ್ಲ, ಮೊದಲು ವೈಟ್ ಕಲರು. ವೈಟ್ ಅಂತ ಕೇಳಿದ್ರೆ ಈ ಬಿಳಿ ಅಲ್ವರ, ಈ ಬಿಳಿ ಬಟ್ಟೆ. ಇದನ್ನ ನೋಡ್ಬೇಕಾದ್ರೆ ಓದನ ವಿಮೋಚನಾ ಖಂಡದಲ್ಲಿ 25ನೇ ಅಧ್ಯಾಯ 4ನೇ ವಾಕ್ಯ ಓದನ. 25ನೇ ಅಧ್ಯಾಯ 4ನೇ ವಾಕ್ಯ. ತಾಮ್ರ ಸಿಸ್ಟರ್ ಕೇಳಿಲ್ಲ. ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು, ಕಡಲ ಹಂದಿಯ ತೊಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು. ನೋಡು, ಇಷ್ಟು ವಸ್ತುಗಳು ತರಬೇಕು. ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೀಲಿ ಧೂಮ್ರ ರಕ್ತವರ್ಣ ದಾರಗಳು, ನಾರ ಬಟ್ಟೆ ಅಂತ ಹೇಳ್ಬಿಟ್ಟು. ನಾರ ಬಟ್ಟೆ ಅಂತ ಕೇಳಿದ್ರೆ ಅದು ಲಿನಿನ್ ಅಂತ ಹೇಳ್ತಾರೆ. ನಾರು ಮಾಡಿರುವ ಬಟ್ಟೆ, ಅದರಲ್ಲಿ ನಾರಲ್ಲಿ ಮಾಡುವ ಬಟ್ಟೆ. ಇದು ಏನ್ ಹೇಳ್ತಾರೆ ಕೇಳಿದ್ರೆ ವೈಟ್ ಲಿನನ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಸರಿ, ಈ 4 ಕಲರ್ಗಳು ಮತ್ತೆ ಅವರು ಆ ದಾರವಾಗಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡ್ತೀವಿ ಸಹೋದರ ಸಹೋದರರೇ. ಸರಿ, ಹಿಂಗೆ ಬಿಳಿ ಅಂತ ಹೇಳಿದ್ರೆ ಏನಕ್ಕೆ ಬಿಳಿ ಅಂದ್ರೆ ಕಲರ್, ಈ ಒಂದು ವೈಟ್ ಬಿಳಿ ಕಲರ್ ಅಂದ್ರೆ ಏನಪ್ಪಾ ಅರ್ಥ? ಬೈಬಲ್ ಅಲ್ಲಿ ಏನ್ ಅರ್ಥ ಅಂತ ಹೇಳಿದ್ರೆ, ಏನಕ್ಕೆ ಬಿಳಿ ಕಲರ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಒಂದು ಬಿಳಿ ಕಲರ್ ಆಗಿ ಬಿಟ್ರೆ ಅದಕ್ಕೆ ಯಾವ್ದು ಬೇಕಾದ್ರೆ ಅದನ್ನ ಹಂಚ್ಕೊಳ್ಬಹುದು. ಯಾವ ವರ್ಣ ಮಾಡ್ಬೋದು ಅಂತ ಕೇಳಿದ್ರೆ ಅದಕ್ಕೆ ಹಾಕ್ಬೋದು, ಅದನ್ನ ಡಿಸೈನ್ ಆಗಿ ಅದನ್ನ ರೆಡಿ ಮಾಡ್ಬೋದು.
ಅದಕ್ಕೆ ವರ್ಣ ಕೊಡ್ಬೋದು. ಒಂದ್ ವೇಳೆ ಅದು ಕೊಳೆ ಆಗ್ಬಿಟ್ರೆ ಮತ್ತೆ ವರ್ಣ ಮಾಡ್ಬಿಟ್ರೆ ಬೇರೆ ವರ್ಣ ಮಾಡಕ್ಕಾಗೋದಿಲ್ಲ. ಹಂಗಾದ್ರೆ ನೀನು ಯಾವ್ದಾದ್ರ ಒಂದು ಚಿತ್ರ ಬೆಳೆಗಳು ಅದರಲ್ಲಿ ಎಂಬ್ರಾಯ್ಡರ್ ಮಾಡ್ಬೇಕು ಅಂದ್ರೆ ಆ ಬಟ್ಟೆ ಬಿಳಿಯಾಗಿ ಇರಬೇಕು ಅಂದ್ರೆ ಅರ್ಥ. ಅಂದ್ರೆ ಅರ್ಥ ಏನು ಗೊತ್ತಾ? ಈ ಬಿಳಿ ಅನ್ನೋದಕ್ಕೆ ಸಹೋದರ ಸಹೋದರಿಯರೇ ಅರ್ಥ ಏನಂದ್ರೆ ನಾವು ನೂತನ ಸೃಷ್ಟಿಯಾಗಿರುವ ಅವರ ನೀತಿಯ ವಸ್ತ್ರ. ಕ್ರಿಸ್ತನಿಂದ ನಾವು ಆದಾಮನಿಂದ ಹುಟ್ಟಿ ನಮ್ಮ ವಸ್ತ್ರ ಹೆಂಗಿದೆ ಅಂತ ಕೇಳಿದ್ರೆ ಎಲ್ಲ ಕೊಳ್ತು ಹೋಗಿರುವ ಬಟ್ಟೆ ಎಲ್ಲ ನಮ್ಮ ತಂದೆಯ ದೇವರು ಕೊಟ್ಟಿರುವ ಆ ಒಂದು ಆಶೀರ್ವಾದನ ಕಳ್ಕೊಂಡಿರುವ ನಾವು ಈಗ ಆದಾಮಿಂದ ನಾವು ಏನಾಗಿದ್ವಿ ಅಂತ ಕೇಳಿದ್ರೆ ನಮ್ಮನ್ನ ಕೊಟ್ಟು ನಮ್ಮ ಪ್ರಾಣವನ್ನು ಕೊಟ್ಟು ನಾವು ಏನ್ ಮಾಡಿದ್ವಿ ಅಂತ ಕೇಳಿದ್ರೆ ಕ್ರಿಸ್ತನೊಳಗೆ ನಾವು ಹೊಸದಾಗಿ ಹುಟ್ಟಿದೀವಿ. ಹಂಗಾದ್ರೆ ಅವರ ವಸ್ತ್ರವನ್ನು ನಾವು ತಗೊಂಡಿದ್ದೀವಿ. ಕ್ರಿಸ್ತನ ವಸ್ತ್ರ ಯಾವ ತರ ಐತೆ ಅಂತ ಕೇಳಿದ್ರೆ ಆ ಬಿಳಿ ಬಟ್ಟೆ. ಬಿಳಿ ಅಂದ್ರೆ ಏನು? ಯು ಕ್ಯಾನ್ ರೈಟ್, ಏನ್ ಬೇಕಾದ್ರೆ ಬರಿಬಹುದು. ಒಂದು ವೈಟ್ ಶೀಟ್ ತಗೊಂಡ್ಬಿಟ್ರೆ ಅಲ್ವರ, ಒಂದು ವೈಟ್ ನೋಡಿ ಏನೇ ಬರಿತೀವಿ ನಾವು, ಏನಾದ್ರೂ ಅದರಲ್ಲಿ ಬರ್ದು ಬಿಟ್ರೆ ಮತ್ತೆ ಅದು ಅಳ್ಸೋಕ್ ಆಗೋದಿಲ್ಲ. ಸೊ ಇಟ್ ಈಸ್ ಆಲ್ರೆಡಿ ರಿಟನ್. ಹಂಗಾದ್ರೆ ಅದನ್ನ ಬಿಳಿ ಒಂದು ಪೇಪರ್ ಏನ್ ಮಾಡ್ಬೇಕು? ಹೊಸ ಪೇಪರ್ ತರಬೇಕು. ಏನಕ್ಕೆ? ಮೊದಲಿಂದ ಅದು ಸ್ಟಾರ್ಟ್ ಮಾಡೋದಿಕ್ಕೆ. ಅಂತ ವಿಷಯವನ್ನೇ ತಂದೆ ದೇವರು ಮೊದಲಲ್ಲಿ ಬಿಳಿ ಆ ನಾರ ಬಟ್ಟೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅದರಲ್ಲಿ ಒಂದು ಚಿತ್ರ ಕೆಲಸಗಳನ್ನ ಮಾಡೋದಕ್ಕೂ ಮುಂಚೆ ಬಿಳಿ ಬಟ್ಟೆ ಬೇಕು. ಆ ಬಿಳಿ ಬಟ್ಟೆ ನೂತನ ಸೃಷ್ಟಿಯಾಗಿರುವ ನಮಗೆ ಕರೆಸಿರುವ ಆ ವಸ್ತ್ರ, ಕ್ರಿಸ್ತನ ವಸ್ತ್ರ ಅಂತ ನೋಡ್ತೀವಿ. ಅದು ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ. ನೋಡ್ರಿ, ಪ್ರಕಟಣೆಯಲ್ಲಿ 19ನೇ ಅಧ್ಯಾಯ 8ನೇ ವಾಕ್ಯ ಓದೋಣ. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಈಗ ಆ ನಾರುಮಡಿ ಅಂದ್ರೆ ಏನಂತ ಕೇಳಿದ್ರೆ ಅದು ದೇವರ ಜನರ ಸತ್ಕಾರ್ಯಗಳೇ ಅಂತ ಹೇಳ್ತಾರೆ ಅಲ್ವರ. ಹಂಗಾದ್ರೆ ಆ ಬಿಳಿ ಬಟ್ಟೆ ಏನಂತ ಕೇಳಿದ್ರೆ ನಾವು ರೀರೈಟಿಂಗ್, ನಾವು ಏನಾಗ್ಬೇಕಂದ್ರೆ ನಾವು ಲೋಕದಲ್ಲಿ ಹುಟ್ಟಿದ್ದೀವಿ. ಈಗ ನೂತನ ಸೃಷ್ಟಿಯಾಗಿ ನಾವು ಬರ್ಬೇಕಾದ್ರೆ ಸಹೋದರ ಮೊದಲು ನಾವು ಏನಾಗ್ಬೇಕಂತ ಕೇಳಿದ್ರೆ ನಾವು ಎಲ್ಲವನ್ನ ಅಳಿಸ್ಬಿಡ್ಬೇಕು. ಎಲ್ಲವನ್ನ ಅಳಿಸ್ಬಿಟ್ಟು ಈಗ ನೋಡ್ರಿ, ನಾವ್ ಏನ್ ಬೇಕಂದ್ರೆ ಕ್ರಿಸ್ತನಲ್ಲಿ ನಾವು ತಗೊಂಡಿರುವ ಆ ವಸ್ತ್ರ, ಆ ಬಿಳಿ ಬಟ್ಟೆ, ಆ ನಾರ ಮಡಿ ಏನಾಗಿರ್ಬೇಕಂತ ಕೇಳಿದ್ರೆ ನಮ್ಮಲ್ಲಿ ಪ್ಯೂರ್ ಆಗಿದ್ರೆ ಮಾತ್ರ ದೇವರು ನಮ್ಮಲ್ಲಿ ಬರೀತಾರೆ. ನಮ್ಮಲ್ಲಿ ಆ ಚಿತ್ರ ಕೆಲಸಗಳನ್ನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮಾಡ್ತಾರೆ. ಎಂಬ್ರಾಯ್ಡಿಂಗ್ ವರ್ಕ್ ಅಲ್ವಾ? ಯಾವ ಬಟ್ಟೆಗಳು ಈ ಒಂದು ಬಿಳಿ ಬಟ್ಟೆಯಲ್ಲಿ ಬರೀತಾರೆ ಏನಂತ ಕೇಳಿದ್ರೆ ಆ ನೀಲಿ ಮತ್ತೆ ಧೂಮ್ರ, ಆಮೇಲೆ ಆ ಇರುವ ಆ ಒಂದು ರಕ್ತ ವರ್ಣದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವಾಗ ಇದರಲ್ಲಿ ಚಿತ್ರ ಬರೀತಾರೆ. ಚಿತ್ರ ಬರಿಬೇಕಾದ್ರೆ ನಾವು ಬರಿಬೇಕಂದ್ರೆ ಮೊದಲು ನಮಗ್ ಬೇಕಾಗಿರುವ ಬಟ್ಟೆ ಈ ಬಿಳಿ ಬಟ್ಟೆ, ನಾರ ಬಟ್ಟೆ. ಈ ನಾರ ಅಂತ ಹೇಳಿದ್ರೆ ವಿ ಆರ್ ಹೊಸ ಸೃಷ್ಟಿ, ಹೊಸದು, ನ್ಯೂ ಕ್ರಿಯೇಷನ್, ನೂತನದು ಅಂತ ಹೇಳಿದ್ರೆ ಈಗ ಬಿಳಿ ಅನ್ನೋದು ಅದೇ ಸೈನ್ಸ್. ಅದು ದೇವ ಜನರ ಸತ್ಕಾರ್ಯಗಳು ಅಂತ ಬರ್ತಾರೆ. ಈಗ ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಬರಿಬೇಕು. ಇದಕ್ಕೆ ಒಂದು ವಾಕ್ಯ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ನಾವು ಇದು ಕೂಡ ಓದೋಣ. ಕೀರ್ತನೆಗಳು 45ನೇ ಅಧ್ಯಾಯ 13-14 ಓದೋಣ ಸಿಸ್ಟರ್. 45. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಆಕೆಯು ಜರತಾರಿ ವಸ್ತ್ರವನ್ನು ಧರಿಸಿದ್ದಾಳೆ. ಆಕೆಯೇ ಬುಟೇದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ನೋಡಿದ್ರ? ಆಮೇಲೆ ನೋಡ್ಬೇಕಾ ಸಹೋದರ ಸಹೋದರಿಯರೇ, ಎಂತ ಒಂದು ವಿಷಯ ಅಂತ ಕೇಳಿದ್ ಯಾರ್ರಿ? ಈ ಮೊದಲಿಂಗನಿಗೆ ಆ ಬಟ್ಟೆದಲ್ಲಿ ಎಂತ ಒಂದು ವಿಚಿತ್ರವಾದಿರುವ ಆ ಒಂದು ಕಾರ್ಯಗಳನ್ನ ಮಾಡಿರ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅಂತ ಒಂದು ಎಂಬ್ರಾಯ್ಡಿಂಗ್ ಕೆಲಸ ಮಾಡ್ಕೊಂಡಿದ್ದಾಳೆ. ತನ್ನ ಅರಸನು ಮುಂದೆ ಅವ್ರು ಏನಾಗ್ತದೆ, ಬಿಳಿಯಾಗಿ ಬರುವಳು ಅಂತ ಬರೀತಾರೆ. ಸೊ ಹಿಂಗೆ ಈ ನೂತನ ಸೃಷ್ಟಿಯಾಗಿ ನಾವು ಎಂತಕ್ಕೆ ಹೆಂಗಿರ್ಬೇಕಂತ ಕೇಳಿದ್ರೆ ನಮ್ಮಲ್ಲಿ ಎಂಬ್ರಾಯ್ಡಿಂಗ್ ಬಹಳ ಮುಖ್ಯ ಅಲ್ವರ. ಎಂಬ್ರಾಯ್ಡಿಂಗ್ ಅಂತ ಕೇಳಿದ್ರೆ ಅದು ಹೆಂಗಿರ್ಬೇಕು? ಆ ಬಿಳಿದಲ್ಲಿ, ಧೂಮ್ರದಲ್ಲಿ, ಆ ರಕ್ತಾಂಬರ ಇರುವ ವರ್ಣದಲ್ಲಿ ನಾವು ಏನಾಗ್ಬೇಕಂತ ಕೇಳಿದ್ರೆ ಆ ಎಂಬ್ರಾಯ್ಡಿಂಗ್ ಆಗ್ಬೇಕು ಅಂತ ಹೇಳ್ತಾರೆ.
ಅಲ್ಲರ ಸಹೋದರ ಸಹೋದರಿ. ಹಂಗಾದ್ರೆ ಈ ಬಿಳಿ ಅನ್ನುವಾಗ ಅಂತ ಒಂದು ಆ ಮೊದಲೇ ಗೀತಿ ರೆಡಿ ಆಗೋದಕ್ಕೆ ಮೊದಲು ಬೇಕಾಗಿರುವ ಏನಂತ ಕೇಳಿದ್ರೆ ಈ ಬಿಳಿ ಬಟ್ಟೆ ಅಂತ ನಾವು ನೋಡ್ತೀವಿ. ಅಲ್ಲರ ಕ್ರಿಸ್ತನಿಗೆ ಮೊದಲಿಂಗನಾಗಿ ಇರುವಾಗ ಅವರು ಆ ನಾರ ಬಟ್ಟೆ. ಇವಾಗ ನಾವು ಏನು ಮಾಡಬೇಕು, ಆ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಆ ನೂತನ ಸೃಷ್ಟಿಯ ಕ್ಯಾರೆಕ್ಟರ್ ಏನಾಗಿತ್ತು, ಮುಂಚೆ ಇದ್ದಿದ್ದೆಲ್ಲ ಅಳ್ತೋಯ್ತು, ಎಲ್ಲ ಕಳೆದೋಯ್ತು. ಈಗ ಹೊಸದಾಗಿ ನಾವು ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಬರೀತಾರೆ ತಂದೆಯ ದೇವರು ಕ್ರಿಸ್ತನ ಮೂಲಕ ನಮಗೆ ಏನ್ ಮಾಡ್ತಾರೆ, ಆ ಒಂದೊಂದು ನೂಲಲ್ಲಿ, ಆ ದಾರದಲ್ಲಿ ನಮ್ಮಲ್ಲಿ ಆ ಚಿತ್ರ ಕೆಲಸಗಳನ್ನು ಮಾಡಕ್ಕೆ ತಂದೆಯ ದೇವರು ಏನ್ ಮಾಡಿದ್ದಾರೆ ಕೇಳಿದ್ರೆ ಈ ಬಿಳಿ ಬಟ್ಟೆ. ಹಂಗಾದ್ರೆ ಈ ಬಿಳಿ ಅನ್ನೋದು ಸಹೋದರ ಜ್ಞಾಪಕ ಇಟ್ಕೊಳ್ರಿ, ಇದು ಸತ್ಕಾರ್ಯ. ಏನಂತ ಕೇಳಿದ್ರೆ ದೇವರ ಜನರ ಒಂದು ಸತ್ಕಾರ್ಯಗಳು ಅಂತ ಕೇಳಿದ್ರೆ ನೀತಿಯ ಬಟ್ಟೆ ಅಂತ ಜ್ಞಾಪಕ ಇಟ್ಕೊಳ್ರಿ. ಹಂಗಾದ್ರೆ ಬಿಳಿ ಅನ್ನೋದು, ಬಿಳಿ ಬಟ್ಟೆ, ಬಿಳಿ ನಾರ ಬಟ್ಟೆ ಅಂತ ಹೇಳಿದ್ರೆ ಅದು ಏನಂತ ಹೇಳಿದ್ರೆ ಅದು ನೀತಿಯ ವಸ್ತ್ರ ಅಂತ ನಾವು ನೋಡ್ತೀವಿ. ಅದು ಪರಿಶುದ್ಧ, ಅವರು ಜನರ ಒಂದು ದೇವರ ಮಕ್ಕಳ ಒಂದು ಬಿಳಿ ಬಟ್ಟೆ ಅಂತ ಹೇಳಿದ್ರೆ ಅವರ ನೀತಿ ಅಂತ ನೋಡ್ತೀವಿ. ಮೊದಲನೇದು ಅದನ್ನ ನೋಟ್ ಮಾಡ್ಕೊಳ್ಳಿ. ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಈ ನೀಲಿ ಅಲ್ವಾ, ನೀಲಿ ದಾರವನ್ನು ಅಂತ ಹೇಳಿದ್ರು, ನೀಲಿ ದಾರವನ್ನು ತಂದ್ರು. ಯಾಕಪ್ಪ ನೀಲಿ ಅನ್ನುವಾಗ, ನೀಲಿ ಅನ್ನುವಾಗ ಏನರ್ಥ ಅಲ್ವಾ? ಇವಾಗ ಬಿಳಿಗೆ ನಾವು ನೋಡಿದ್ವಿ, ಅದು ಆ ಒಂದು ದೇವರ ಮಕ್ಕಳ, ದೇವರ ಜನರ ಒಂದು ಅದು ಸತ್ಕಾರ್ಯಗಳು, ನೀತಿ ವಸ್ತ್ರ ಅಂತ. ಇವಾಗ ನಾವು ಬಿಳಿ ಅಂತ ನೋಡುವಾಗ ಯಾನಕ್ಕೆ ಸಂಬಂಧಪಡಿಸಿರೋದು? ಬಿಳಿ ಅಂದ್ರೆ ನೋಡಿ, ಒರಿಜಿನಲ್ ಕಲರ್ಗಳೇ ಅಲ್ಲಿ ಯೂಸ್ ಮಾಡಿರೋದು. ಹಂಗಂದ್ರೆ ಬಿಳಿ ಅಂದ್ರೆ ಏನರ್ಥ? ಬಿಳಿ ಅಂದ್ರೆ ಯಾರಾದ್ರೆ ಒಂದು ಕ್ಲೂ ಕೊಡ್ರಿ ನೋಡೋಣ. ಬಿಳಿ ಅಂದ್ರೆ ಬೈಬಲ್ ಅಲ್ಲಿ ಏನರ್ಥ? ಬ್ಲೂಗೆ ಬ್ರದರ್ ಬಿಳಿ ಅಂದ್ರೆ ಪರಿಶುದ್ಧತೆ ಅಂತ ಹೇಳ್ಬೋದು. ಬಿಳಿ ಏನಂತ? ವೆರಿ ಗುಡ್. ಈ ತರ ನೀವು ನನ್ಗೆ ಆನ್ಸರ್ ಮಾಡಿದ್ರೆ ಮಾತ್ರ ನೀವು ಕೇಳ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲಾಂದ್ರೆ ನಾವು ಒಬ್ಬನೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ನೀವು ಪ್ರಶ್ನೆ ಕೇಳ್ಬೇಕ್ರಿ. ಅವಾಗ ಪ್ರಶ್ನೆ ಕೇಳ್ತೀನಿ, ನೀವು ಕೂಡ ನಮ್ಗೆ ಉತ್ತರ ಕೊಡ್ರಿ. ಅವಾಗೆ ನನಗೆ ನನಗ್ ಕೂಡ ನೀವೆಲ್ಲ ಇದೀರಾ ಅಂತ ನನ್ಗೆ ಗೊತ್ತಾಗುತ್ತೆ. ಅವಾಗ ನಾನು ಉತ್ತರ ಕೂಡ ಹೇಳಕ್ಕೆ ನನಗೆ ಸುಲಭವಾಗಿರ್ತದೆ. ಸಹೋದರ ಸಹೋದರಿ, ಈ ನೀಲಿ ಅಂತ ಹೇಳುವಾಗ ಬೈಬಲ್ ಅಲ್ಲಿ ಇದಕ್ಕೆ ನೀಲಿ ಕಲರು ಬಣ್ಣ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ನಾವು ನೋಡೋದು ಆಕಾಶದಲ್ಲಿ ಅಲ್ವರ. ನೋಡ್ರಿ, ಇವಾಗ ನಾವು ಏನ್ ಮಾಡ್ತೀವಿ, ಆಕಾಶದಲ್ಲಿ ನಾವು ನೋಡ್ತೀವಲ್ಲ, ಆಕಾಶ ಬಿಳಿಯಾಗಿ, ಆ ಬ್ಲೂ ಕಲರ್ ಬಿಳಿಯಾಗಿರ್ತದೆ ಅಲ್ವಾ? ಆಕಾಶ ಇದೆಯಾ? ಆಕಾಶ ಬಿಳಿಯಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಈಗ ರಾತ್ರಿ ನೀವು ಹೋಗಿ ನೋಡಿದ್ರೆ ಅದು ಕತ್ತಲಾಗಿರ್ತದೆ, ಕಪ್ಪುಗಾಕಿರ್ತದೆ. ಹಂಗಾದ್ರೆ ಆಕಾಶ ಬಿಳಿ ಅಲ್ಲ. ಯಾವಾಗ ಬಿಳಿಯಾಗಿ ಕಾಣುತ್ತದೆ ಅದು? ಯಾವಾಗ ಸೂರ್ಯ ಬರುತ್ತೋ ಆವಾಗ ಬಿಳಿಯಾಗಿ ಕಾಣುತ್ತೆ. ಯಾವಾಗ ಸೂರ್ಯ ಹೋಗ್ತದೋ ಆವಾಗ ಅದು ಕತ್ತಲಾಗ್ಬಿಡ್ತದೆ, ಅಂದ್ರೆ ಕಪ್ಪಗಾಗ್ಬಿಡ್ತದೆ. ಹಂಗಾದ್ರೆ ಆ ಒಂದು ಆಕಾಶದ ಹಂಗಾದ್ರೆ ಬಣ್ಣ ಏನು? ಬಿಳಿ ಬಣ್ಣನ? ಎಲ್ಲಿಂದ ಈ ಬಿಳಿ ಬಣ್ಣ ಅಲ್ಲಿಗೆ ಆಕಾಶಕ್ಕೆ ಸಿಗ್ತದೆ? ಎಲ್ಲಿಂದ ಸಿಗ್ತದೆ? ಸೂರ್ಯನಿಂದ. ಸೂರ್ಯದಿಂದ. ಸೂರ್ಯ ಸಮುದ್ರ ಮೇಲೆ ಆ ಬೆಳಕು ಬೀಳುವಾಗ ಆ ನೀರಿನ ಬಣ್ಣ ವರ್ಣವೇ ಎಲ್ಲಿ ಕಾಣುತ್ತೆ ಅಂತ ಕೇಳಿದ್ರೆ ಅದು ಆಕಾಶದಲ್ಲಿ ಕಾಣುತ್ತೆ. ಯಾವಾಗ ಸೂರ್ಯ ನೀರ್ ಮೇಲೆ ಆ ಬೆಳಕು ಬೀಳಲ್ವೋ ಆವಾಗ ಆಕಾಶ ನೋಡಿದ್ರೆ ಆಕಾಶ ಕತ್ತಲಾಗಿದೆ. ಸಹೋದರ ಸಹೋದರಿ, ಹಂಗಾದ್ರೆ ಅರ್ಥ ಅಲ್ವರ? ಹಂಗಾದ್ರೆ ಮೇಲಿರುವ ಆ ಒಂದು ಬೆಳಕು, ಸೂರ್ಯದ ಬೆಳಕು ಇಲ್ಲಿ ಬೀಳುವಾಗ, ಸೂರ್ಯದ ಬೆಳಕು ಬೀಳುವಾಗ ಅದು ರಿಫ್ಲೆಕ್ಷನ್ ಅಂತಾರೆ. ರಿಫ್ಲೆಕ್ಷನ್ ಅಂದ್ರೆ ಏನಂದ್ರೆ ಅದು ಪ್ರತಿಬಿಂಬ ಅಂತ ಹೇಳ್ತಾರೆ. ಅದ ಪ್ರತಿಬಿಂಬ ಎಲ್ಲಿರ್ತದೆ ಅಂತ ಕೇಳಿದ್ರೆ ಆ ನೀರಿನ ಮೇಲೆ ಬಿದ್ದು ಆ ಪ್ರತಿಬಿಂಬ ಎಲ್ಲಿ ಕಾಣುತ್ತೆ ಅಂತ ಕೇಳಿದ್ರೆ ಅದು ಆಕಾಶದಲ್ಲಿ ಕಾಣುತ್ತೆ. ಅದಕ್ಕೆ ನಿಮಗೆ ಬಿಳಿಯಾಗಿ ಕಾಣೋದು. ಅದು ನೀರಿನ, ಸಮುದ್ರದ ಒಂದು ಬಣ್ಣ. ಸಮುದ್ರ ಕಲರ್ ಹೆಂಗಿದೆಯೋ ಆ ನೀರಿನ ಬಣ್ಣ ಅಲ್ಲಿ ಕಾಣುತ್ತದೆ. ಸೊ ಏನರ್ಥ ಇದಕ್ಕೆ? ನಮ್ಮ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಒಂದು ವಾಕ್ಯ ಓದೋಣ ನೋಡ್ರಿ. ವಾಕ್ಯ ಓದೋಣ. ಇದಕ್ಕೆ ಫೇತ್ಫುಲ್ನೆಸ್ ಅಂತ ಹೇಳಿದ್ರೆ ನಂಬಿಕೆಸ್ತರ. ನಂಬಿಕೆ ಓದೋಣ. ಕೀರ್ತನೆ 89ನೇ ಕೀರ್ತನೆ 8ನೇ ವಾಕ್ಯ, 2ನೇ ವಾಕ್ಯ ಓದೋಣ. 2 89:2. ನಿನ್ನ ಪ್ರೀತಿ ಸಂಕಲ್ಪವು
ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸಿವಿ ಎಂದು ತಿಳಿದುಕೊಂಡಿದ್ದೇನೆ. ಸತ್ಯತ್ವವನ್ನು ಸ್ಥಾಪಿಸುವಿ ಎಂದು ತಿಳಿಸಿಕೊಂಡುದೆನು ಅಂತ ಹೇಳ್ತಾ ಇದ್ದಾರೆ. ಆಕಾಶದಲ್ಲಿ ನಿನ್ನ ಸತ್ಯತೆ ಅನ್ನುವಾಗ ಫೇತ್ಫುಲ್ನೆಸ್ ಇಂಗ್ಲಿಷ್ ಅಲ್ಲಿ ನೋಡ್ತೀವಿ ನೋಡ್ರಿ, ಕೆಳಗಡೆ ಬರ್ದಿದ್ದೀನಿ. ಫಾರ್ ಐ ಹ್ಯಾವ್ ಸೆಡ್ ಮೆರ್ಸಿ ಶಾಲ್ ಬಿ ಬಿಲ್ಡ್ ಅಪ್ ಫಾರ್ ಎವರ್, thy faithfulness shall though establish in the very ever. ನಿನ್ನ ಒಂದು ಆ ಸತ್ಯತೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಆಕಾಶದಲ್ಲಿ ನೀನು ಎಸ್ಟಾಬ್ಲಿಷ್ ಮಾಡಬೇಕು, ಅದನ್ನ ಇರಬೇಕು ಅಂತ ತಂದೆ ಇಲ್ಲಿ ದಾವಿದನು ಬರೆಯೋದು ಅಂತ ನೋಡ್ತೀವಿ. ಹಂಗಾದ್ರೆ ಈ ನಿಲಿ ಅಂತ ಕೇಳಿದ್ರೆ ಇದಕ್ಕೆ ಏನ್ ಅರ್ಥ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನಂಬಿಕೆ, ಸತ್ಯತೆ, ವಿಶ್ವಾಸ ಇವೆಲ್ಲ ಏನಕ್ಕೆ ಅರ್ಥ ಆಗ್ತದೆ ಅಂತ ಕೇಳಿದ್ರೆ ಇದು. ಅದಕ್ಕೆ ಏನಾಗ್ಬೇಕು, ನಾವು ಹೆಂಗಿರ್ಬೇಕು ಅಂತ ಕೇಳಿದ್ರೆ ತಂದೆಯ ದೇವ್ರು ಹೆಂಗಿದ್ದಾರೆ ಅಂತ ಕೇಳಿದ್ರೆ ಅವರ ಒಂದು ವಾಕ್ಯದ ಮುಖಾಂತರ ಅಲ್ವಾ, ನಮ್ಮ ವಾಕ್ಯದ ಮುಖಾಂತರ ಏನಾಗ್ಬೇಕಂತ ಕೇಳಿದ್ರೆ ಆ ಸತ್ಯ ನಮಗೆ ನಮ್ಮ ಪಾದಕ್ಕೆ ಹೆಂಗಿರ್ತದೆ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಅದು ಬೆಳಕಾಗಿದೆ ಅಲ್ವಾ. ಆ ಬೆಳಕು ಯಾರ ಮೇಲೆ ಬೀಳುತ್ತೆ ಅಂತ ಕೇಳಿದ್ರೆ ಅದು ನಮ್ಮಲ್ಲಿ ಬೀಳುವಾಗ ಅದು ಬೆಲಿಯಾಗಿ ಆ ಒಂದು ನಂಬಿಕೆ ಅಥವಾ ವಿಶ್ವಾಸ ಅನ್ನುವಾಗ ಅದು ಬಿಳಿಯಾಗಿ ಇರ್ತದೆ. ಅದು ರಿಫ್ಲೆಕ್ಷನ್ ಆಫ್ ಗಾಡ್, ದೇವರಿಂದ ಆ ಪ್ರತಿಬಿಂಬ ನಮ್ಮ ಮೇಲೆ ಬಿದ್ದಿರೋದು, ಕ್ರಿಸ್ತನಿಂದ ಆ ಪ್ರತಿಬಿಂಬ ನಮ್ಮ ಮೇಲೆ ಬಿದ್ದಿರೋದ್ರಿಂದ ಆ ನಂಬಿಕೆಸ್ಥರಾಗಿ ನಾವು ಇರಬೇಕು ಅಂತ ಈ ಬಿಳಿ ಬಟ್ಟೆಯನ್ನ ಬಿಳಿ ಅಂತ ಇದಕ್ಕೆ ಅರ್ಥ. ಅದಕ್ಕೆ ಏನು ಕೂಡ ಹೇಳ್ತಾರೆ ಅಂತ ಕೇಳಿದ್ರೆ ಅಲ್ವಾ, ನೋಡ್ರಿ ಇನ್ನೊಂದು ವಾಕ್ಯ ಕೂಡ ಅದನ್ನ ಎಬ್ರಿಯರಿಗೆ 11ನೇ ಅಧ್ಯಾಯ 6ನೇ ವಾಕ್ಯ. ಎಬ್ರಿಯರ್ 11:6ನೇ ವಾಕ್ಯ ಓದ್ಲಾ ಬ್ರದರ್? ಓದಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಂಗಾದ್ರೆ ಮೊದಲು ನಿನಗೆ ಬೇಕಾಗಿರೋದು ನೋಡ್ರಿ, ಹಂಗ ಬಿಳಿ ಬಟ್ಟೆಯಲ್ಲಿ ನಮ್ಮ ಒಂದು ನೀಲಿಯಾಗಿ ನಾವು ಮೊದಲು ತರಿಬೇಕು ಅಂದ್ರೆ, ಅದರಲ್ಲಿ ಆ ಒಂದು ಚಿತ್ರ ಕೆಲಸ ಮಾಡ್ಬೇಕಂದ್ರೆ, ನೀಲಿಯಾಗಿ ಅದ್ರಲ್ಲಿ ಮಿಕ್ಸ್ ಆಗ್ಬೇಕು ಅಂದ್ರೆ, ಅದ್ರಲ್ಲಿ ಸಂಬಂಧ ಪಡಬೇಕಂದ್ರೆ ಮೊದಲು ನಮಗೆ ಏನಾಗ್ಬೇಕಂದ್ರೆ ಆದ್ರೆ ನಂಬಿಕೆ ಇಲ್ಲದಿರ ದೇವರನ್ನು ಮೆಚ್ಚಿಸುವನು ಅಸಾಧ್ಯ ಅಂತ ಹೇಳ್ಬಿಟ್ಟು. ಹಂಗಾದ್ರೆ ಮೊದಲು ನಮಗೆ ಏನ್ ಬೇಕ್ರಿ? ನಂಬಿಕೆ. ಯಾವ್ದು ಮುಖಾಂತರ ಬರ್ತದೆ? ಎಲ್ಲಿಂದ ಬರ್ತದೆ? ಕ್ರಿಸ್ತನು ಮಾತಾಡಿರುವ ವಾಕ್ಯಗಳ ಮುಖಾಂತರ. ಹೆಂಗೆ ಆ ಸೂರ್ಯದ ಮುಖಾಂತರ ನಮಗೆ ಬೆಳಕು ಬಂದಿದೆಯೋ, ಆಕಾಶಕ್ಕೆ ಆ ಒಂದು ನೀಲಿಯಾಗಿ ಬಣ್ಣ ಬಂದಿದೆಯೋ, ಅದೇ ತರ ದೇವರ ವಾಕ್ಯದಿಂದ ನಮ್ಮಲ್ಲಿ ಉಂಟಾಗಿರುವ ನಂಬಿಕೆ, ದೇವರಲ್ಲಿ ನಾವು ಇರಬೇಕು. ನಂಬಿಕೆ ಇಲ್ದ್ರೆ ನಮ್ಮ ದೇವರ ಮೆಚ್ಚಿಕೆ ಇರೋದು ಅಸಾಧ್ಯ ಅಂತ ಹೇಳ್ಬಿಟ್ಟು. ಆಗಿರುವಾಗ ಅವನು ದೇವರಿದಾನೆ ಅಂತ ನಂಬುವನು ಮೊದಲು ನಮಗೆ ಏನಾಗ್ಬೇಕಂತ ಕೇಳಿದ್ರೆ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಉಂಟಾಗುವ ಮೊದಲು ಆ ನೀಲಿ ಕಲರು ಅಂತ. ಇನ್ನೊಂದು ವಾಕ್ಯ ಕೂಡ ಓದೋಣ ಬ್ರದರ್. ನೆಕ್ಸ್ಟ್ ವಾಕ್ಯ ಓದ್ರಿ. ರೋಮಬುರಿಯರಿಗೆ 10ನೇ ಅಧ್ಯಾಯ 17ನೇ ವಾಕ್ಯ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಹಂಗಾದ್ರೆ ಸಾರಿದ ವಾಕ್ಯ ನಮಗೆಲ್ಲ ಸಹೋದರ ಸಹೋದರರೇ, ನಮಗೆ ನಾವು ಆ ಸಾರಿರುವ ವಾಕ್ಯ ನಮಗೆ ಹೆಂಗಪ್ಪ ಈ ನಂಬಿಕೆ ವಿಶ್ವಾಸ ಎಲ್ಲ ಬರುತ್ತೆ ಅಂತ ಕೇಳಿದ್ರೆ, ಯಾರೋ ಒಂದು ಸಹೋದರ ಮಾತಾಡಿರೋದ್ರಿಂದ ನಮಗೆ ಈ ನಂಬಿಕೆ ಉಂಟಾಗಿರೋದು. ಆ ವಾಕ್ಯಗಳ ಮುಖಾಂತರ ಒಂದು ಸಹೋದರ ಮಾತಾಡಿರೋದ್ರಿಂದ ಅವರಿಂದ ನಮಗೆ ಸಿಕ್ಕಿರುವ ಬೆಳಕು ಅವ್ರಿಗೆ ಎಲ್ಲಪ್ಪ ಸಿಕ್ತು, ಇನ್ನೊಂದು ಕಡೆ ಇನ್ನೊಬ್ಬರಿಂದ ಸಿಕ್ಕಿದೆ. ಅವ್ರಿಗೆ ಸತ್ಯ ಹೆಂಗ್ ಸಿಕ್ತ ಅಂತ ಕೇಳಿದ್ರೆ ಯಾವ್ದೋ ಒಂದು ಸಹೋದರ ಮುಖಾಂತರ ಏನಾಗಿದೆ ಅಂತ ಕೇಳಿದ್ರೆ ನಮಗೆ ಸತ್ಯ ಸಿಕ್ತಲ್ಲ. ಅದೇ ತರ ನೀನು ಕೂಡ ಎಂತದಾಗಿ ಇರ್ಬೇಕು, ಯಾವ ತರ ಇರ್ಬೇಕಂದ್ರೆ ಈ ಜನರಿಗೆ ಈ ಒಂದು ನೀಲಿ ಕಲರು, ಈ ನೀಲಿ ಬಣ್ಣದಾಗಿ ಈ ಒಂದು ಆಕಾಶ ತರ ಈ ಸೂರ್ಯದ ಬೆಳಕು ಹೆಂಗೆ ನಿನ್ನಲ್ಲಿ ನೀನು ಉಂಟು ಮಾಡ್ತೀಯೋ ಅದೇ ತರ ನೀನು ಕೂಡ ಇರ್ಬೇಕು ಅಂತ ಈ ವಾಕ್ಯ ಹೇಳುತ್ತೆ. ಓದನ ಎಬ್ರಿಯರಿಗೆ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಒಂದು ವಾಕ್ಯ ಕೂಡ ಓದನ. ಏನ್ ಹೇಳ್ತಾರೆ ಕೇಳಿದ್ರೆ ಅಬ್ರಹಾಮನು, ಓದನ ಬಿಡ್ತಾರೆ, ಹಂಗೆ ಕಂಟಿನ್ಯೂ ಮಾಡಿ ಸ್ವಲ್ಪ ಬೇಗ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಅವರು ಹೋಗುವಾಗ ನಂಬಿಕೆಯಿಂದ ಅಬ್ರಹಾಂ ಹೋಗುವ ದಾರಿ ಎಲ್ಲೆಂತನ ಗೊತ್ತಿಲ್ದಿರ ಹೋದ್ರಂತೆ. ಆದ್ರೆ ಅದರಿಂದ ದೇವರವರಿಗೆ ಮಾಡಿರುವ ಆಶೀರ್ವಾದ ಏನು? ಒಡಂಬಡಿಕೆ. ದೇವರು ಮಾಡಿರುವ ಒಂದು ಒಡಂಬಡಿಕೆ, ತನ್ನ ಸಂತತಿಯಲ್ಲಿ ಈ ಲೋಕವೇ ಆಶೀರ್ವಾದ ಮಾಡ್ತೀನಂತ ನೋಡಿದ್ರು. ಆ ವಿಶ್ವಾಸ ನಂಬಿಕೆದಿಂದ
ಬರೀ ನಂಬಿಕೆ ನೋಡ್ರಿ, ಆ ರಿಫ್ಲೆಕ್ಷನ್ ದೇವರ ವಾಕ್ಯದಲ್ಲಿ ಯಾವುದೇ ಕಾರ್ಯ ಏನು ಎಂತ ನೋಡಿಲ್ಲ. ಅಯ್ಯೋ ನಾನು ಹೋಗ್ತಾ ಇದ್ದೀನಲ್ಲಪ್ಪ, ನನಗೆ ಇವೆಲ್ಲ ಸಿಗ್ತದಂತ ನೋಡ್ಲೇ ಇಲ್ಲ. ದೇವರ ವಾಕ್ಯದಲ್ಲಿ ಇರುವ ನಂಬಿಕೆ ಇದೇ ನೀಲಿ ಅಂತ ಹೇಳೋದು ಅಲ್ವಾ. ಹೆಂಗೆ ನಾವು ಬೆಳಗ್ಗೆ ನೋಡಿದ್ರೆ ಕತ್ಲಾಗಿದೆ, ಆದ್ರೆ ಆ ಸೂರ್ಯ ಬರುವಾಗ ಅದು ಹೆಂಗೆ ಅದು ನೀಲಿಯಾಗಿ ಕಾಣ್ತದೋ, ನಮ್ಮಲ್ಲಿ ವಾಕ್ಯ ಇರುವಾಗ ಅದು ಯಾವಾಗೂ ನಿನ್ನಲ್ಲಿ ನೀಲಿಯಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ಈ ಒಡಂಬಡಿಕೆ ಬಾಧಿಯರಾಗಿರುವ ಮನುಷ್ಯರು ಯಾರು ಅಂತ ಹೇಳಿದ್ರೆ, ನಾವು ಕೂಡ ಈ ಒಂದು ನಂಬಿಕೆದಲ್ಲಿ ಹೋಗುವಾಗ ದೇವರು ಅವ್ರಿಗೆ ಕೊಟ್ಟಿರುವ ಆ ವಾಗ್ದಾನಕ್ಕೆ ನಾವು ಬಾಧಿಯರಾಗಿರ್ತೀವಂತೆ. ಅದನ್ನ ಓದಿ ನನಗೆ 3ನೇ ಅಧ್ಯಾಯ 6-7 ವಾಕ್ಯ. ಗಲಾತ್ಯ ಓದ್ರಿ ಸಿಸ್ಟರ್, ಓದ್ರಿ. 3:6 ಗಲಾತ್ಯರಿಗೆ 6ನೇ ಅಧ್ಯಾಯ 6-7 ವಾಕ್ಯ. ಅಬ್ರಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂಬುದಾಗಿ ಬರೆದಿದೆಯಲ್ಲ. ಆದದರಿಂದ ನಂಬುವರ ಈ ಅಬ್ರಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ನೋಡಿದ್ರ, ಅಬ್ರಹಾಮನ ನಂಬಿದರೋ ಏನಂತ ಕೇಳಿದ್ರೆ, ಯಾರೆಲ್ಲ ನಂಬ್ತಾರೋ ಆ ವಿಶ್ವಾಸ ನಂಬಿಕೆ ನನ್ನಲ್ಲಿ ಇದೆಯೋ, ಆ ಒಂದು ನೀಲಿ ಅನ್ನುವ ಬಣ್ಣ ನನ್ನಲ್ಲಿ ಹಂಚ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಅಬ್ರಹಾಮನ ಸಂತತಿ ಆಗಿರ್ತೀನಿ, ವಾಗ್ದಾನಕ್ಕೆ ಬಾಧ್ಯರಾಗಿರ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ 29ನೇ ವಾಕ್ಯ ಓದ್ರಿ ಸಿಸ್ಟರ್, 3ನೇ ಅಧ್ಯಾಯ 29ನೇ ವಾಕ್ಯ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಹಂಗಾದ್ರೆ ನಾನು ಕ್ರಿಸ್ತನಲ್ಲಿ ಅಬ್ರಹಾಮನ ಒಂದು ಸಂತತಿ ಆಗಿರ್ತೀನಿ, ಆ ವಾಗ್ದಾನಕ್ಕೆ ನಾನು ಏನಾಗ್ತೇನೆ ಅಂತ ಹೇಳಿದ್ರೆ ಬಾಧ್ಯರಾಗಿರ್ತೀನಿ. ಅದಕ್ಕೆ ನೋಡ್ರಿ, ಅಬ್ರಹಾಮನ ದೇವರು ಕರೆಯುವಾಗ ಎಲ್ಲಿ ಕರೀತಾರೆ, ಎಲ್ಲಿ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ನಂಬಿಕೆದಿಂದ ಅವನು ಹೋಗುವ ದಾರಿ ಅವನಿಗೆ ಕಾಣ್ಲಿಲ್ಲ. ಆದ್ರೆ ಅವ್ರಿಗೆ ಕೊಟ್ಟಿರೋದೇನು, ವಾಗ್ದಾನ, ಒಡಂಬಡಿಕೆ ವಾಗ್ದಾನ ಕೊಟ್ರು. ಇವಾಗ ನೋಡಿ, ನಂಬಿಕೆಸ್ಥರಾಗಿರುವ ಯಾರೋ, ಈ ನೀಲಿಯಾಗಿ ಇರುವರು ಯಾರೋ, ಆ ನೀಲಿ ಮನಸ್ಸುಳ್ಳವರು ಯಾರೋ, ಅವರಿಗೆ ಆ ವಾಗ್ದಾನ ಬಾಧ್ಯರಾಗಿರ್ತಾರೆ ಅಂತ ಕೂಡ ನಾವು ಓದಿರ್ತೀವಿ. ಹಂಗಾದ್ರೆ ಮೊದಲನೇದು ನಾವು ಏನು, ಬಿಳಿ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ ನೀತಿಯ ವಸ್ತ್ರ ಅಲ್ವಾ. ಹೊಸ ಸೃಷ್ಟಿಯ ಇರುವ ನಾವು ಎಲ್ಲ ಯಾವೊಂದು ಕೊಲೆಗೆಲ್ಲ ಇರ್ದಿರ ದೇವರ ಹತ್ರ ನಾವು ಒಂದು ಪ್ಲೈನ್ ಶೀಟ್ ಆಗಿ ಇರ್ಬೇಕು, ನೀತಿಯಾಗಿ ಹೋಗ್ಬೇಕು ಅಂತ ನೋಡಿದ್ವಿ. ನೆಕ್ಸ್ಟ್ ಯಾವ್ದಂತ ಕೇಳಿದ್ರೆ ನೀಲಿ ಅಂದ್ರೆ ವಿಶ್ವಾಸ, ನಂಬಿಕೆ, ಫೇತ್ಫುಲ್ನೆಸ್ ಅಲ್ವಾ. ಅದು ಬಹಳ ಮುಖ್ಯ. ಅಬ್ರಹಾಮಿಗಿರುವ ಅಂತ ನಂಬಿಕೆ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಅದನ್ನ ಇದಕ್ಕೆ ನೀಲಿಗೆ ನೋಡಿದೀವಿ. 3ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದ್ದಂಗೆ ಯಾವ್ದ್ರಿ ಅಂತ ಕೇಳಿದ್ರೆ ಇದು ರಕ್ತವರ್ಣ. ಈ ರಕ್ತವರ್ಣ ಬಗ್ಗೆ ನಮಗೆಲ್ಲ ಮುಂಚೆನೆ ಗೊತ್ತಿದೆ. ರಕ್ತವರ್ಣ ಅಂತ ಕೇಳುವಾಗ ಏನಪ್ಪಾ ರಕ್ತವರ್ಣ ಯಾವ್ದಕ್ಕೆ ಸೂಚನೆ ಆಗ್ತದೆ ಅಂತ ಹೇಳಿದ್ರೆ ಯಾವ್ದಕ್ಕೆ, ಯಾರಾದ್ರೂ ಒಂದು ಉತ್ತರ ಕೊಡಿ. ಯೇಸು ಕ್ರಿಸ್ತನ ರಕ್ತದ ರಕ್ತವರ್ಣ ಸ್ವಾಮಿ ನಮಗಾಗಿ ತನ್ನ ಪ್ರಾಣ ಹೇಳೋದಲ್ಲ, ಕರೆಕ್ಟ್. ಏನಂತ ಹೇಳಿದ್ರೆ ಕೊಡೋದಲ್ಲ, ಆದ್ರೆ ಇಲ್ಲಿಗೆ ಉಪಯೋಗ ಮಾಡಿರುವ ಈ ಒಂದು ರಕ್ತವರ್ಣ ಏನಕ್ಕೆಪ್ಪ ಅದು ಸೂಚನೆ ಆಗ್ತದೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ನಮ್ಗೆ ರಕ್ತವರ್ಣ ಅಂತ ಹೇಳ್ತದೆ. ಇದಕ್ಕೆ ನಾವು ಕೆಂಪು ಅಂತ ಹೇಳ್ತಿಲ್ಲ ನೋಡ್ರಿ, ನಾವು ರೆಡ್ ಅಂತ ಹೇಳ್ತದಲ್ಲ. ರೆಡ್ ಅಂತ ಹೇಳುವಾಗ ಅದು ಅವ್ರು ಏನೇ ಕೆಂಪು ವರ್ಣ ಅಂತ ಹೇಳಿರ್ಬೇಕಾಗಿತ್ತಲ್ಲ. ಯಾಕೆ ರಕ್ತವರ್ಣ ಅಂತ ಹೇಳ್ತದೆ? ರಕ್ತವರ್ಣ ಬಂದು ರಕ್ತವರ್ಣ ಅಂತ ಹೇಳಿದ್ದಕ್ಕೆ ಅದಕ್ಕೆ ಒಂದು ಉದ್ದೇಶ ಇದೆ, ಕಾರಣ ಇದೆ. ಸ್ಕಾರ್ಲೆಟ್ ಅಂತ ಹೇಳ್ತಾರೆ, ಯಾಕಂದ್ರೆ ಒರಿಜಿನಲಿ ನೋಡ್ಬೇಕಾದ್ರೆ ನೋಡಿ ರೆಡ್ ಇರಲ್ಲ, ಅಲ್ಲಿಗೆ ಸ್ಕಾರ್ಲೆಟ್ ಅಂತ ಹೇಳ್ತದೆ. ಏನಕ್ಕೆ ಸ್ಕಾರ್ಲೆಟ್ ಅಂತ ಹೇಳ್ತದೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಈ ಸ್ಕಾರ್ಲೆಟ್ ಅನ್ನೋದು ನಮ್ಗೆ ಗೊತ್ತಿದ್ದಂಗೆ ಆ ರೆಡ್ ಕಲರ್ ನೋಡಿ, ಒರಿಜಿನಲ್ ಕಲರು ನೋಡ್ಬೇಕಾದ್ರೆ ಮೊದಲು ಬಿಳಿ ಕಲರ್ ಆಗಿರೋದು ಒರಿಜಿನಲ್ ಆಗಿ. ನೀ ಯಾವೇ ಒಂದು ಯಾವ್ದ್ರಿ ಕಾಟನ್ಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಕಾಟನ್ಗೆ ಈ ನಿಜವಾದ ಒಂದು ಗಿಡದಲ್ಲಿ ಈಗ ಯಾವ್ದು ಕಲರ್ ಬರಲ್ಲ, ಯಾವ ಬಣ್ಣ ಬರಲ್ಲ. ಒಂದು ಹತ್ತಿನ ಏನಾಗ್ತದೆ, ಅದು ಒರಿಜಿನಲ್ ವೈಟ್. ಅದಕ್ಕೆ ಅದನ್ನ ಬಿಳಿಯಾಗಿ ಮಾಡೋದಕ್ಕೆ ದೇವರು ಒರಿಜಿನಲ್ ಕಲರ್ನ ಏನ್ ಮಾಡಿದ್ರು, ಆ ದೇವದಾಸನ ಗುಡಾರಲ್ಲೇ ಉಪಯೋಗ ಮಾಡಿದ್ರು. ಅದೇ ತರ ಇವಾಗ ನೀಲಿ ಕಲರ್ ನೋಡ್ಬೇಕಾದ್ರೆ, ನೀಲಿ ಎಲ್ಲಿದೆ? ಆಕಾಶದಲ್ಲಿ ಇದೆ. ಅದು ಕೂಡ ಬೇರೆ ಯಾವ್ದು ಆರ್ಟಿಫಿಷಿಯಲ್ ಕಲರ್ ಅಲ್ಲ, ಆರ್ಟಿಫಿಷಿಯಲ್ ಆಗಿ ಮಾಡಿರೋದಲ್ಲ.
ನಿಜವಾಗಿ ನೀವು ನೋಡುವ ಒಂದು ನೀಲಿ ಕಲರ್. ಅದೇ ತರ ಇದು ಕೂಡ ರೆಡ್ ಅನ್ನುವಾಗ ರೆಡ್ ಯಾವ್ದ್ರಲ್ಲಿಂದ ತಗೋಬೋದಕ್ಕ, ಯಾವ್ದಿಂದ ಬರುತ್ತೆ ರೆಡ್ ಅಂತ ಕೇಳಿದ್ರೆ ಅದು ರಕ್ತದಿಂದನೇ ಒರಿಜಿನಲ್ಲು. ಹಂಗಾದ್ರೆ ನಮಗ್ ಗೊತ್ತಿದ್ದಂಗೆ ಸಹೋದರ ಸಹೋದರರೇ, ಇದಕ್ಕೆ ಕ್ರಿಮ್ಸಮ್ ಅಂತ ಒಂದು ವಾಕ್ಯ ಹೇಳಿದೆ. ಯಾಕಂದ್ರೆ ನೋಡಿ ಎರಡನೇ ಪೂರ್ವಕಾಲದಲ್ಲಿ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಏನ್ ಬರೆದಿದ್ದಾರೆ ಅಂತ ಕೇಳಿದ್ರೆ ಅದನ್ನ ಓದೋಣ ಸಿಸ್ಟರ್. ಸೊಲೊಮೋನನು ಪರದೆಯನ್ನು ನೀಲ, ಧೂಮ್ರ, ರಕ್ತ ವರ್ಣಗಳುಳ್ಳ ನಾರಿನಿಂದ ಮಾಡಿಸಿದನು, ಅದರಲ್ಲಿ ಕೆರೂಬಿಗಳನ್ನು ಕಸೂತಿ ಹಾಕಿಸಿದನು. ನೋಡಿ ಇಲ್ಲಿ ಕೂಡ ಏನಾಗಿದೆ ಅಂತ ಕೇಳಿದ್ರೆ ನೀಲ, ಧೂಮ್ರ, ಆಮೇಲೆ ರಕ್ತವರ್ಣ ಅಂತ ಕೊಟ್ಟಿದಾರಲ್ಲ. ಇದು ರಕ್ತವರ್ಣಕ್ಕೆ ಇಂಗ್ಲಿಷ್ ಅಲ್ಲಿ ನಾನು ನೋಡಿ ಅಲ್ಲಿ ಯೆಲ್ಲೋ ಕಲರ್ ಆಗಿ ಮಾಡಿದ್ದೀನಲ್ಲ, ಅದಕ್ಕೆ ಕ್ರಿಮ್ಸಮ್ ಅಂತ ಕೊಟ್ಟಿದ್ದಾರೆ. ಬ್ಲೂ, ಪರ್ಪಲ್ ಅಂಡ್ ಕ್ರಿಮ್ಸನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂಡ್ ಫೈನ್ ಲಿನನ್ ಅಂತ ಕೊಟ್ಟಿದ್ದಾರೆ, ಕ್ರಿಮ್ಸನ್ ಅಂತ ಹೇಳಿದ್ದಾರೆ. ಇದೇನಪ್ಪ ಕ್ರಿಮ್ಸನ್, ಯಾಕೆ ರೆಡ್ಗೆ ಇಲ್ಲಿ ರಕ್ತವರ್ಣಿಗೆ ಇಲ್ಲಿ ಕ್ರಿಮ್ಸನ್ ಅಂತ ಕೊಟ್ಟಿರೋ ಕಾರಣ ಏನು ಅಂತ ಹೇಳಿದ್ರೆ, ಕ್ರಿಮ್ಸನ್ ಅಂತ ಹೇಳಿದ್ರೆ ಒಂದು ಹುಳ ಅಲ್ವಾ, ಅದಕ್ಕೆ ತೋಲತ್ ಸೇನೆ ಅಂತ ಹೇಳ್ತಾರೆ. ಅಲ್ಲಿ ಹಾಕಿದಾರೆ ನೋಡಿ, ಒಂದು ತೋಲತ್ ಸೇನೆ ಅಂತ ಒಂದು ಹುಳ. ಈ ಹುಳನೇ ಏನ್ ಮಾಡ್ಬೇಕಂದ್ರೆ ಸಹೋದರ ಸಹೋದರರೇ ಹಿಂಗಿರ್ತದೆ ನೋಡ್ರಿ, ಇದೇ ಹುಳ. ಈ ಹುಳ ಬಂದು ಸಹೋದರ ಸಹೋದರರೇ ಇದರಲ್ಲಿ ರಕ್ತ ಮಾತ್ರವೇ ಇರ್ತದೆ. ಇದರಲ್ಲಿ ಬೇರೆ ಈ ಬಿಳಿ ಬಟ್ಟೆಗೆ ವರ್ಣ ಮಾಡ್ಬೇಕಾದ್ರೆ, ಆ ವರ್ಣಕ್ಕೆ ಬಣ್ಣ ಮಾಡ್ಬೇಕಾದ್ರೆ ಆ ಒಂದು ಕೆಂಪು ಅಂತ ಹೇಳಕ್ಕಿಲ್ಲ, ರಕ್ತವರ್ಣ ಮಾಡ್ಬೇಕಾದ್ರೆ ಈ ಒಂದು ಹುಳನ ಸಾಯಿಸಿದ್ರೆ ಮತ್ತೆ ಜಜ್ಜಿದ್ರೆ ಮಾತ್ರವೇ ಅದನ್ನ ಬಂದು ಅದಕ್ಕೆ ಕೆಂಪುಗಾಗಿ ಮಾಡಕ್ ಸಾಧ್ಯ ಅಲ್ವಾ. ಹಂಗಾದ್ರೆ ಏನ್ ಮಾಡ್ಬೇಕು, ಎಷ್ಟೋ ಹುಳಗಳು ಏನಾಗ್ಬೇಕು, ಜಜ್ಬೇಕು. ಜಜ್ಜಿ ಅದನ್ನ ಆ ರಕ್ತವನ್ನು ಆ ಬಿಳಿ ಬಟ್ಟೆ ಮೇಲೆ ಹಾಕಿದ್ರೆ ಆ ಬಿಳಿ ಬಟ್ಟೆ ಏನಾಗುತ್ತೆ ಅಂತ ಕೇಳಿದ್ರೆ ರಕ್ತವರ್ಣಕ್ಕೆ ಬರ್ತದೆ. ಅದಕ್ಕೆ ರಕ್ತವರ್ಣ ಅಂತ ಕರೆದಿರೋದು ಅಲ್ವರ. ನೋಡಿ ಇದೇ ಆ ಹುಳದಲ್ಲಿ ಜಜ್ಜಿ ಅದನ್ನ ಈ ತರ ಈ ಬಟ್ಟೆಗಳಿಗೆ ಏನ್ ಮಾಡ್ತಾರೆ ಅವರು, ಇದಾಕ್ತಾರೆ ಸಹೋದರ ಸಹೋದರಿ, ಬಣ್ಣವನ್ನು ಹಾಕ್ತಾರೆ ಅಂತ ಹೇಳ್ತೀವಿ ಅಲ್ವಾ. ಅದಕ್ಕೆ ಅಂತ ಹೇಳುವಾಗ ಈ ಬಿಳಿ ಬಟ್ಟೆ ರಕ್ತವರ್ಣ ಯಾವ್ದನ್ನ ಸೂಚಿಸ್ತದೆ ಅಂತ ಹೇಳುವಾಗ ಕ್ರಿಸ್ತನು ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಏನ್ರಿ ವಾಕ್ಯ ಅದು? ಕೀರ್ತನೆ 22ನೇ ಅಧ್ಯಾಯ 6ನೇ ವಾಕ್ಯ. ಕೀರ್ತನೆ ನಾನಾದರೂ ಹುಳದಂತವನು, ಹೊರತು ಮನುಷ್ಯನಲ್ಲ. ನೋಡಿ, ನಾನಂತೂ ಏನಂತೆ, ಹುಳದಂತವನು ಮನುಷ್ಯನಲ್ಲ. ಯಾಕೆ ಇಂಥ ಮಾತು ಹೇಳಿದ್ರು? ಕ್ರಿಸ್ತನಂತ ಹುಳನ? ಹಂಗಲ್ಲ. ಏನ್ ಅರ್ಥ ಆಗುತ್ತಾ ಸೋದರ ಸೋದರರೇ? ನೋಡ್ರಿ, ನಾವ್ ಹೇಳದ್ನಲ್ಲ, ನಾವೆಲ್ಲ ಎಂತವ್ರಾಗಿದ್ರು ಅಂತ ಹೇಳಿದ್ರೆ ಎಲ್ಲ ಆದಾಮಿದ್ದ ಕೊಳೆ ಪಾಪ, ಈ ನಮ್ಮ ಮೇಲಿದ್ದ ಶಾಪಗಳೆಲ್ಲ ಕೊಳೆಗಿರುವ ಬಟ್ಟೆಯನ್ನು ತೆಳೆದು ನಮ್ಮನ್ನ ಈ ಬಿಳಿ ಬಟ್ಟೆಯಾಗಿರುವ ಈ ಬಟ್ಟೆದಲ್ಲಿ ಕ್ರಿಸ್ತನ ಒಂದು ವರ್ಣ ಅಂತ ಹೇಳಿದಾಗ, ನಾನು ಈಗ ನಿಮಗೆ ಹುಳವಾಗಿದ್ದೀನಿ, ನಿನ್ನನ್ನು ಕೆಂಪು ಬಟ್ಟೆಯಾಗಿ ರಕ್ತದಿಂದ ತೊಳಿಯಕ್ಕೆ, ನಿನ್ನ ನೂತನ ಸೃಷ್ಟಿಯನ್ನ ತೊಳಿಯಕ್ಕೆ ಈಗ ನಾನು ಹುಳದಂತೆ, ಆ ಹುಳ ಹೆಂಗೆ ಸತ್ತಿ ಅದನ್ನ ಪ್ರಾಣವನ್ನು ಕೊಟ್ಟು ಈ ಬಿಳಿ ಬಟ್ಟೆಯನ್ನು ಬಣ್ಣ ಮಾಡುತ್ತದೋ ಅದೇ ತರ ಬಿಳಿಯಾಗಿರುವ ಈ ಒಂದು ಪರಿಶುದ್ಧ ಜನರು, ದೇವರ ಜನರ ಮಕ್ಕಳನ್ನ, ಆ ಪಾಪವನ್ನು ನಾನು ಏನ್ ಮಾಡ್ಬೇಕು, ಅವ್ರನ್ನ ಎಲ್ಲ ಪಾಪವನ್ನು ಶುದ್ಧೀಕರಿಸದಿಕ್ಕೆ ನಾನು ಹುಳದಾಗಿ ಏನಾಗಿದೆ ಅಂತ ಕೇಳಿದ್ರೆ, ನಾನು ಮನುಷ್ಯನಲ್ಲ, ಈಗ ನಿಮಗೆ ಹುಳ ಇಂತ ಹೇಳ್ತಾರೆ ಅಂತ ನೋಡ್ತೀವಿ ಅಲ್ವರ ಸಹೋದರ ಸಹೋದರರೇ. ಅದಕ್ಕೆ ಯೇಸು ಸ್ವಾಮಿ ಏನಾಯ್ತು, ತನ್ನ ಅವ್ರ ಶಿಲುವೆ ಮೇಲೆ ಇರುವಾಗ ಎಲ್ಲ ಏನೈತೆ, ಈ ವಾಕ್ಯ ಓದ್ಬಿಡೋಣ. ಯೋಹನ 19ನೇ ಅಧ್ಯಾಯ 30ನೇ ವಾಕ್ಯ. ಇನ್ನ ಒಂದು 5 ನಿಮಿಷ ಇದೆ, ಇನ್ನ ಒಂದು 2-3 ನಿಮಿಷ ಇದೆ, ಅಷ್ಟೊಳಗೆ ಮುಗಿಸ್ಬಿಡೋಣ. ಯೋಹನ 19:30. ಯೇಸು ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಈ ಒಂದು ಜಜ್ಜಿ ಅಂತ ಹೇಳುವಾಗ ಎಂತ ಒಂದು ರಕ್ತವನ್ನು ಸುರಿಸಿ, ಆ ಒಂದು ರಕ್ತವನ್ನು ಸುರಿಸಿದ ಮೇಲೆ ಅವರ ಹೆಂಗೆ ಆ ಒಂದು ಹುಳದಲ್ಲಿ ಅದನ್ನ ನಸಿಕಿ ಹಂಗೆ ಜಜ್ಜಿ ಒಂದು ತೊಟ್ಟು ಕೂಡ ರಕ್ತ ಬಿಡಿದಿರಾ, ಅದೇ ತರ ಕ್ರಿಸ್ತನ ಕೂಡ ಆ ಶಿಲುಬೆ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಜಜ್ಜಿ ಅವರ ರಕ್ತವನ್ನ ಸುರಿದ ಮೇಲೆ ಎಲ್ಲ ಮುಗೀತು ಅಂತ ಹೇಳ್ತಾರೆ. ಎಲ್ಲ ಮುಗೀತು, ಎಲ್ಲ ಇವಾಗ ಆಗುವಾಗ ಈಗ ಕ್ರಿಸ್ತನು ಎಲ್ಲ ತೀರಿತ್ತು ಅಂತ ಹೇಳಿ
ತನ್ನ ಪ್ರಾಣವನ್ನು ಕೊಡುವಾಗ ಆ ರಕ್ತದಿಂದ ನಾವೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ಪರಿಶುದ್ಧನಾಗೋದಿಕ್ಕೆ ದೇವ್ರು ನಮ್ಗೆ ಏನ್ ಮಾಡಿದ್ರೆ ಅಂತ ಕೇಳಿದ್ರೆ ನೋಡಿ ಆ ಬಿಳಿ ಬಟ್ಟೆ ಮೇಲೆ ಬಿದ್ದಿರುವ ಏನಂತ ಕೇಳಿದ್ರೆ ಕ್ರಿಸ್ತನಲ್ಲಿ ನಾನು ಕೂಡ ಆ ರಕ್ತಾಂಬರ ಅಂತ ಹೇಳಿದ್ರೆ ಆ ರಕ್ತವರ್ಣ ನನ್ನ ಮೇಲೆ ಬಿದ್ದಿರೋದ ಕಾರಣ ನಾನು ಶುದ್ಧೀಕರಣ ಆಗ್ತೀನಿ, ಅದಕ್ಕೆ ಆ ಒಂದು ರಕ್ತ. ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. 1 ಕೊರಿಂಥ್ಯ 15ನೇ ಅಧ್ಯಾಯ 31ನೇ ವಾಕ್ಯ. 1 ಕೊರಿಂಥ್ಯ 15:31ನೇ ವಾಕ್ಯ. ಸಹೋದರರೇ, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕುರಿತು ನನಗಿರುವ ಹೆಚ್ಚಳದ ಮೇಲೆ ಆಣೆ ಇಟ್ಟು ನಾನು ದಿನಾಲೂ ಸಾಯುತ್ತಿದ್ದೇನೆ ಎಂದು ಹೇಳುತ್ತೇನೆ. ಅಪೊಸ್ತಲ ಪೌಲ್ ಹೇಳ್ತಾರೆ, ಹೆಂಗೆ ಕ್ರಿಸ್ತನು ಆ ತರ ಬಂದು ಒಂದು ಜಜ್ಜಿ ಅವ್ರು ಸತ್ನೋ ಅದೇ ತರ ನಾನು ದಿನ ನಿಮಗೋಸ್ಕರ ಸಹೋದರನಕ್ಕಾಗ ಏನ್ ಮಾಡ್ತಾ ಇದ್ದೀನಿ, ನಾನು ಕೂಡ ಜಜ್ಜಿ ನನ್ನ ಕೂಡ ದಿನ ಸಾಯ್ತಾ ಇದ್ದೀನಿ ಆ ಹುಳ ಸತ್ತಂಗೆ ಅಂತ ಹೇಳ್ತಾರೆ. ಸಹೋದರಿ ಇಂಥ ಬಿಳಿ ಇಂಥ ಒಂದು ಕೆಂಪು ವರ್ಣ, ಕೆಂಪಲ್ಲ ರಕ್ತವರ್ಣ ಅಂತ ಹೇಳುವಾಗ ಇದಕ್ಕೆ ಅದು ಸೂಚನೆ ಆಗ್ತದೆ. ದಿನ ಸಾಯೋದಿಕ್ಕೆ, ದಿನ ಅವರು ಒಬ್ಬನ ಏನಾಗ್ತದೆ ಅವ್ರನ್ನ ಶುದ್ಧೀಕರಣೆ ಮಾಡೋದಿಕ್ಕೆ ನಾವು ಕೂಡ ಸಾಯ್ಬೇಕಾಗುತ್ತೆ. ಸಹೋದರಿ, ನಮ್ಮ ಒಂದು ರಕ್ತವು, ನಮ್ಮ ಒಂದು ಪ್ರಯಾಸವು ಸಹೋದರರಿಗೆ ಅವ್ರಿಗೆ ಆ ಒಂದು ಬಹಳ ವರ್ಣವನ್ನು ಹಚ್ಚಿಕೊಳ್ಳೋದಿಕ್ಕೆ ನಾವು ಬಹಳ ಉಪಯೋಗರಾಗಿ ಇರ್ಬೇಕು ಅಂತ ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ನೋಡ್ರಿ, ಅದಕ್ಕೆ ಏನಾಯ್ತು ಅಂತ ಕೇಳಿದ್ರೆ ನಮಗೂ ಕೂಡ ಇವು ಇದೆ ಅಂತೆ. ಓದನ ಕೊಲೋಸ್ಯ 1ನೇ ಅಧ್ಯಾಯ 24ನೇ ವಾಕ್ಯ. 1:24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರುತ್ತೇನೆ. ಅಂದ್ರೆ ಕ್ರಿಸ್ತನು ಹೆಂಗೆ ಆ ಒಂದು ಹುಳವಾಗಿ ಜಜ್ಜಿ ಅವ್ರನ್ನ ಎಲ್ಲರೂ ಕೊಟ್ಟಿದ್ರು ಕೂಡ ಅದು ಉಳಿದಿರೋ ವಿಷಯಗಳು ನಮಗೆ ಬಿಟ್ಟಿದೆ. ಈಗ ಆ ಉಳಿದಿರೋದು ಏನು, ನಾವು ಕೂಡ ಅದೇ ತರ ನೋಡ್ರಿ ಆ ಒಂದು ಜಜ್ಜಿ ನಾನು ದಿನ ಸಾಯ್ತಾ ಇದ್ದೀನಿ ಅಂತ ಹೇಳಿ ಅದೇ ಸಭೆಗೆ ಆ ಉಳಿದಿರೋದನ್ನ ನೆರವೇರಿಸೋದಿಕ್ಕೆ ನಮಗೆ ಈ ಅನುಭವವನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ತಿಳಿಸಿಕೊಟ್ಟಿದ್ದಾರೆ. ಸಹೋದರಿಯರು, ಇದು ನಾವು ಕೂಡ ಈ ಒಂದು ರಕ್ತವರ್ಣ ಅಂತ ಹೇಳುವಾಗ ಇಂಥ ಒಂದು ವಿಷಯ ಬರುತ್ತೆ. ಅದಕ್ಕೆ ರಕ್ತವರ್ಣ ಅನ್ನುವಾಗ ನಮ್ಮ ಒಂದು ಸ್ಯಾಕ್ರಿಫೈಸ್, ನಮ್ಮ ಒಂದು ಯಜ್ಞದ ಒಂದು ಬಲಿ ಏನಾಗ್ಬೇಕಂದ್ರೆ ಮುಂದೆ ಬರ್ಬೇಕಾಗಿರುವ ಆ ಒಂದು ದಾರ. ಆಮೇಲೆ ನೆಕ್ಸ್ಟ್ ಯಾವ್ದು ಲಾಸ್ಟ್ ಅಂತ ಕೇಳಿದ್ರೆ ಈ ಒಂದು ದೋಮ್ರ ಅಂತ ಹೇಳುವ ಪರ್ಪಲ್ ಅಂತ ಹೇಳ್ತೀವಿ. ಪರ್ಪಲ್ ಅಂದ ತಕ್ಷಣ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಆ ದೋಮ್ರ ಅಂತ ಹೇಳುವಾಗ ಸಹೋದರಿ ಅದು ಯಾವ್ದಕ್ಕೆ ಸೂಚನೆ ಆಗ್ತದೆ ಅಂತ ಯಾರಾದ್ರೂ ಹೇಳಿ ನೋಡೋಣ. ಯಾರಿಗೂ ಗೊತ್ತಿಲ್ಲ. ಪರ್ಪಲ್ ಬ್ಲೂ ಅಂಡ್ ರೆಡ್ ಮಿಕ್ಸ್ ಆದ್ರೆ ಪರ್ಪಲ್ ಬರುತ್ತೆ. ವೆರಿ ಗುಡ್. ಸೊ ಹಂಗ್ ನೋಡ್ಬೇಕಾದ್ರೆ ಸಹೋದರಿ ಪರ್ಪಲ್ ದೋಮ್ರ ಅಂತ ಹೇಳುವಾಗ ಇದು ಏನಕ್ಕೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ಅರಸರಿಗೆ ಉಳಿಸುವ ಒಂದು ಏನ್ರಿ ಬಟ್ಟೆ ಅಂತ ಹೇಳ್ತಾರೆ. ಅರಸರಿಗೆ ಅದನ್ನ ಉಡಿಸುವ ಒಂದು ಬಟ್ಟೆ. ನಮಗೆ ಇದು ನೋಡ್ತೀವಿ, ಇದು ಜನರಲ್ ಆಗಿ ನಾವು ಎಲ್ಲೆಲ್ಲ ನೋಡ್ತೀವಿ ಅಂತ ಕೇಳಿದ್ರೆ ಒಂದು ಅರಸನಿಗೆ ಕೂಡ ಇದು ಓದೋದು ಬೇಡ. ಯಾವಾಗ ಬಂದು ಸಹೋದರಿಯರೇ ನೋಡ್ರಿ, ಈ ಒಂದು ದೋಮ್ರ ವರ್ಣ ಬರಬೇಕಾದ್ರೆ ಇದು ದೋಮ್ರ ವರ್ಣ ಎಲ್ಲಿದೆ ಒರಿಜಿನಲ್ ಆಗಿದ್ರೆ ಎಲ್ಲೂ ಒರಿಜಿನಲ್ ಇಲ್ಲ. ನಾವು ನೋಡ್ದಂಗೆ ಇವಾಗ 3 ಕಲರ್ ಒರಿಜಿನಲ್ ನೋಡಿದೀವಿ. ಯಾವ್ದು ಹತ್ತಿ ನೋಡ್ಬೇಕಾದ್ರೆ ಒರಿಜಿನಲ್, ಅದನ್ ಮೇಲೆನೆ ನಾವು ಬಣ್ಣ ಹಾಕ್ಬೇಕು. ಆಮೇಲೆ ನೀಲಿ ಅದು ಆಕಾಶಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ರಕ್ತವರ್ಣ ಅಂತ ಕೇಳಿದ್ರೆ ಅದು ರಕ್ತಕ್ಕೆ ಸಂಬಂಧಪಟ್ಟ ವಿಷಯ. ಇವೆಲ್ಲ ಒರಿಜಿನಲ್ ಕಲರ್. ಆದ್ರೆ ಇದು ನೋಡಿದ್ರೆ ಪರ್ಪಲ್ ದೋಮ್ರ ಬಂದು ಏನಿಲ್ಲ, ಒರಿಜಿನಲ್ ಇಲ್ಲ. ಯಾಕಪ್ಪ ಒರಿಜಿನಲ್ ಇಲ್ಲ ಅಂತ ಕೇಳಿದ್ರೆ ಅದನ್ನ ಒರಿಜಿನಲ್ ಏನು ಅಂತ ಕೇಳಿದ್ರೆ ಸಹೋದರಿಯರೇ ನಾನು ಹೇಳ್ದಂಗೆ ಇಲ್ಲಿ ನೋಡ್ರಿ, ಇದು ಏನಂತ ಕೇಳಿದ್ರೆ ರೆಡ್ ಎರಡು ಮಿಕ್ಸ್ ಮಾಡಿದ್ರೆ ವೈಟ್, ಬ್ಲೂ ರೆಡ್ ವೈಟ್ ಈ 3 ಮಿಕ್ಸ್ ಮಾಡಿದ್ರೆ ಅದು ದೋಮ್ರ ಕಲರ್, ದೋಮ್ರ ವರ್ಣ ಬಂದ್ಬಿಡ್ತದೆ ಅಲ್ವರ? ಎಸ್, ಈ ದೋಮ್ರ ವರ್ಣ ಬಂದ್ಬಿಡ್ತದೆ. ಹಂಗಂದ್ರೆ ಅರ್ಥ ಏನು? ಬ್ಲೂ ಅಂದ್ರೆ ಏನ್ ಹೇಳಿದೆ, ಆ ನೀಲಿ ಅಂದ್ರೆ ಏನ್ ಹೇಳಿದೆ ಅಂತ ಕೇಳಿದ್ರೆ ನಿನ್ನಲ್ಲಿದ್ದ ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಮಾತ್ರ ಅಲ್ಲ, ನಿನ್ನ ಜೊತೆಗೆ ಏನಾಗಿರ್ಬೇಕಂದ್ರೆ ನಂಬಿಕೆ ಜೊತೆ ನಿನಗೆ ಬಲಿಯೂ ಇರ್ಬೇಕು. ಇವು 2 ಇದ್ರೆ ನಿನಗೆ ಏನಂತ ಕೇಳಿದ್ರೆ ಸಹೋದರಿಯರೇ
ಈ ಎರಡು ಸೇರಿದ್ರೆ ದೇವರು ಕೊಡುವ ಆ ಏನ್ರಿ ಅರಸನ್ ರಾಜ್ಯನಾಗಿರುವಾಗ ಆ ಒಂದು ಬಟ್ಟೆಯನ್ನು ನಮಗೇನ್ ಮಾಡ್ತಾರೆ, ತರಿಸ್ಕೊಂತಾನೆ ಅಂತ ನೋಡ್ರಿ. ಇದನ್ನ ಇನ್ನೊಂದು ವಾಕ್ಯ ಕೂಡ ಓದನ. ಅರಣ್ಯಕಾಂಡದಲ್ಲಿ 4:13 ಅಧ್ಯಾಯ, 4ನೇ ಅಧ್ಯಾಯ 13ನೇ ವಾಕ್ಯ. ಅರಣ್ಯಕಾಂಡ 4:13 ವಾಕ್ಯ. ಆಗ ಅವರು ಯಜ್ಞವೇದಿಯ ಬೂದಿಯನ್ನು ತೆಗೆದುಬಿಟ್ಟು ಆ ಬೂದಿಯ ಮೇಲೆ ಧೂಮ್ರವರ್ಣದ ಬಟ್ಟೆಯನ್ನು ಹಾಸಿ ಅದಕ್ಕೆ ಸಂಬಂಧಪಟ್ಟ ಅಗ್ಗಿಷ್ಟಿಕೆಗಳು ನೋಡ್ಬೇಕಾದ್ರೆ ಇದು ಎಲ್ಲಪ್ಪ ಧೂಪವಾದ ಅಂತ ಹೇಳಿದ್ರೆ, ಇದು ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಇದ್ದ ಆ ಒಂದು ಒಡಂಬಡಿಕೆ ಅಲ್ಲಿ ಇದೆಯಲ್ಲ, ಆ ಮಂಜೂಷ ಪಟ್ಟಿ ಮೇಲೆ ಆ ಪಟ್ಟೆ ಮೇಲೆ ಧೂಮ್ರ ಪಟ್ಟೆ ಹಾಕ್ತಾರಂತೆ. ಏನಪ್ಪಾ ಈ ಧೂಮ್ರ ಪಟ್ಟೆ ಅಂತ ಕೇಳಿದ್ರೆ ಅದು ಮಹಾಪರಿಶುದ್ಧ ಸ್ಥಳದಲ್ಲಿರುವ ಒಂದು ಧೂಮ್ರ ಬಟ್ಟೆ ಅದು ಧೂಮ್ರ ಆ ಬಟ್ಟೆ ನೋಡ್ಬೇಕಾದ್ರೆ ಏನಕ್ಕೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ, ಕ್ರಿಸ್ತನು ಕೂಡ ಸಹೋದರ ಸಹೋದರಿ ಕೊನೆಯಲ್ಲಿ ಅವ್ರನ್ನ ಹಿಡ್ಕೊಂಡು ಅವರು ಪಿಲಾತ್ ಮುಂದೆ ಅವ್ರನ್ನ ನಿಲ್ಲಿಸಿದ ಮೇಲೆ ಅವ್ರಿಗೆ ಎಲ್ಲ ಮುಳ್ಳಿನ ಕ್ರೀಡಾ ಕೊಟ್ಬಿಟ್ಟು ಅವ್ರಿಗೆ ಏನು ಕೂಡ ಅವ್ರು ವಸ್ತ್ರ ಕೊಟ್ರಂತೆ. ಏನ್ ವಸ್ತ್ರ ಕೊಟ್ಟಿದ್ರು? ಓದನ ಬೇಗ. ಯೋಹನ 19ನೇ ಅಧ್ಯಾಯ 5ನೇ ವಾಕ್ಯ. ಆಯ್ತು, ಇನ್ನೂ 1-2 ವಾಕ್ಯ ಇದೆ, ಮುಗಿಸ್ಬಿಡೋಣ. ಯೋಹನ 19ನೇ ಅಧ್ಯಾಯ 5ನೇ ವಾಕ್ಯ. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಒಲೆಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು. ನೋಡಿದ ಕೆಂಪು ಅಂತ ಹಾಕ್ಬಿಟ್ಟಿದ್ದಾರೆ ಇಲ್ಲಿಗೆ ಅಲ್ವಾ? ಕೆಂಪು ಅಲ್ಲ, ಅದು ಧೂಮ್ರ ಕಲರ್. ಧೂಮ್ರ ಅಂತ ವಾಕ್ಯ ಹೇಳುತ್ತೆ, ಪರ್ಪಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳುತ್ತೆ. ಇಟ್ ಇಸ್ ಅ ಪರ್ಪಲ್ ಅಲ್ವಾ? ಈ ಒಂದು ಪರ್ಪಲ್ ನೋಡ್ಬೇಕಾದ್ರೆ ಕೇಳುತ್ತಲ್ಲ ಅಷ್ಟರ್ ವಾಯ್ಸ್ ಕೇಳುತ್ತಾ? ಆ ಧೂಮ್ರ ಅಂತ ಹೇಳುವಾಗ ಕ್ರಿಸ್ತನಿಗೆ ಆ ಕೆಂಪು ಬಟ್ಟೆ ಅಲ್ಲ, ಧೂಮ್ರ ಬಟ್ಟೆ ಕೊಟ್ಟಿದ್ರಂತೆ. ಪರ್ಪಲ್ ಅಂತ ಹೇಳುವಾಗ ಏನಕ್ಕೆ? ದೊರೆತನ ಯಾರು ಕೊಟ್ಟಿದ್ರು? ಆದಾಮ್ನಿಗೆ ಕೊಟ್ಟಿದ್ರು. ಆದಾಮ್ನಿಗೆ ಕೊಟ್ಟಿರುವ ದೊರೆತನನ್ನು ಆದಾಮಿಗೆ ಬದಲು ಕ್ರಿಸ್ತನು ತನ್ನ ಅವರ ಯಜ್ಞದ ಒಂದು ಬಲಿಯನ್ನ ಸಲ್ಲಿಸುವಾಗ ತನ್ನ ಯೇಸು ಕ್ರಿಸ್ತನು ಕೂಡ ಆ ಧೂಮ್ರ ಬಟ್ಟೆನ ಕೊಟ್ರು. ಅದಕ್ಕೆ ಅವ್ರು ಕೇಳ್ತಾರೆ, ನಿನ್ನ ಅರಸನ ಅಂತ ಕೇಳುವಾಗ, ಹೌದು ನನ್ನ ಅರಸನೇ, ಆದ್ರೆ ನನ್ನ ರಾಜ್ಯ ಇಲ್ಲಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಂಗಾರುವಾಗ ಕ್ರಿಸ್ತನ ಒಂದು ಕೊನೆಯ ಟೈಮಲ್ಲಿ ತನ್ನ ಒಂದು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ, ತನ್ನ ಒಂದು ಯಜ್ಞದ ಒಂದು ಬಲಿಯಲ್ಲಿ ಸಲ್ಲಿಸುವಾಗ ಕೊನೆಗೆ ಅವ್ರಿಗೆ ಸಿಕ್ಕಿದ್ದ ಒಂದು ಬಹುಮಾನ ಅಂತ ಹೇಳಿದ್ರೆ, ಅವರು ಅರಸನಾಗಿರುವ ಒಂದು ಬಹುಮಾನ ಅದು ಸಿಕ್ತು. ಕೊನೆಗೆ ನೋಡೋಣ ಈ ವಾಕ್ಯ ಯಾವ್ದಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ರಿ, ಲಾಸ್ಟ್ ಇದು ಎರಡೇ. ಏನು ಮೊದಲು ನಿನಗೇನಾಗ್ಬೇಕು? ರೋಮಪುರಿಯವರಿಗೆ 8ನೇ ಅಧ್ಯಾಯ 15ನೇ ವಾಕ್ಯ. ಸಾರಿ, ಮೊದಲು ಯಾವ್ದು ಓದ್ರಿ ಅಂತ ಕೇಳಿದ್ರೆ ಫಿಲಿಪಿಯ 1ನೇ ಅಧ್ಯಾಯ 29ನೇ ವಾಕ್ಯ. ಅದು ಬಂದು ನೀಲಿ ವರ್ಣವ ಒಂದು ವಾಕ್ಯಕ್ಕೆ ಫಿಲಿಪಿಯ 1ನೇ ಅಧ್ಯಾಯ 29ನೇ ಅಧ್ಯಾಯ. ಹೇಗೆಂದರೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನಂಬಿಕೆ ಮಾತ್ರ ಇಲ್ಲ, ಆತನಿಗಾಗಿ ಬಾಧೆ ಪಡಬೇಕು, ಅದಕ್ಕೆ ನೇಮಿಸಿದಿ ಅಂತ ಹೇಳ್ತದೆ. ಬರೀ ವಿಶ್ವಾಸ ನಂಬಿಕೆ ಮಾತ್ರ ಇಲ್ಲ, ಆತ ನಿಮಿತ್ತ ಏನಾಗ್ಬೇಕು? ನೀನು ಬಾಧೆ ಪಡಬೇಕು ಅಂತ ಹೇಳೋದು. ಇದು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆ ಅನ್ನೋದು. ಅದು ಏನಂತ ಕೇಳಿದ್ರೆ ನೀಲಿ ಬಣ್ಣ. ಆಮೇಲೆ ನೋಡಿ, ಈಗ ಇರುವ ಆ ರಕ್ತವರ್ಣ ಅಂತ ಹೇಳುವಾಗ ರೋಮಪುರಿಯವರಿಗೆ 8ನೇ ಅಧ್ಯಾಯ 17ನೇ ವಾಕ್ಯ. ರೋಮನ್ಸ್ 8:17. ಮಕ್ಕಳಾಗಿದ್ದರೆ ಮಕ್ಕಳಾಗಿದ್ದರೆ ಬಾಧ್ಯಸ್ಥರು ಆಗಿದ್ದೇವೆ, ದೇವರಿಗೆ ಬಾಧ್ಯಸ್ಥರು ಹಾಗೂ ಕ್ರಿಸ್ತನೊಂದಿಗೆ ಸಹ ಬಾಧ್ಯರು ಆಗಿದ್ದೇವೆ. ಹೇಗೆಂದರೆ, ಕ್ರಿಸ್ತನ ಕಷ್ಟಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೋಡಿದ್ರ, ಕ್ರಿಸ್ತನ ಒಂದು ಹಿಂಸೆ ಕಷ್ಟದಲ್ಲಿ ಬಾಳ್ಕಾರರಾಗಿದ್ರೆ ಆತನ ಮಹಿಮೆಯಲ್ಲಿ ಕೂಡ ಅದೇ ಮಹಿಮೆ ಎನ್ನುವಾಗ ಆ ರಾಯಲಿಟಿ ಏನಂತ ಕೇಳಿದ್ರೆ ಆ ಧೂಮ್ರ, ಆ ಪರ್ಪಲ್. ಹಂಗಾದ್ರೆ ಈ ಎರಡು ಮಿಕ್ಸ್ ಆದ್ರೆ ಮಾತ್ರವೇ ಆ ಧೂಮ್ರ ಕಲರ್ ಸಿಗ್ತದೆ ಅಂತ ಹೇಳ್ತೀವಿ. ಆ ಧೂಮ್ರ ಅಂತ ಹೇಳುವಾಗ ಪರ್ಪಲ್ಲು,
ಹಂಗಾವಾಗ ಸಹೋದರ ಸಹೋದರಿಯರೇ, ಕ್ರಿಸ್ತನ ನಾವು ನಂಬಿಕೆಸ್ಥರಾಗಿ ಮಾತ್ರ ಇರೋದಲ್ಲ, ಅವ್ರ ನಿಮಿತ್ತ ಬಾಧೆ ಪಡಬೇಕು. ಅವ್ರ ನಿಮಿತ್ತ ಬಾಧೆ ಪಟ್ರೆ ಅವರ ಮಹಿಮೆಯಲ್ಲಿ ಕೂಡ ನಾವು ಬಾಧ್ಯರಾಗಿರ್ತೀರಿ ಅಂತ ಹೇಳುತ್ತೆ ಅಂತ ಹೇಳಿದ್ರು. ಹಂಗಿರುವಾಗ ಸಹೋದರ ಸಹೋದರಿ, ಇವತ್ತು ನಾವು ನೋಡಿರೋ ಪಾಠ ಏನಂದ್ರೆ, ಆ ಬಿಳಿ ಬಟ್ಟೆ, ನನ್ನ ಹಿಂದೆ ಇರುವ ಆ ಬಿಳಿ ಬಟ್ಟೆಯಲ್ಲಿ ಈ 3 ವರ್ಣಗಳು ಸೇರಿಸಿದ್ರು. ಅದರಲ್ಲಿ ಮಾಡಿರುವ ಕೆಲಸಗಳೆಲ್ಲ ಆಮೇಲೆ ನೋಡೋಣ. ಈ 3 ವರ್ಣವು ಅದಕ್ಕೆ ಅರ್ಥಗಳೈತೆ, ಅದಕ್ಕೆ ಉದ್ದೇಶ ಇದೆ, ಅದಕ್ಕೆ ಈ ವರ್ಣವನ್ನು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಅದಕ್ಕೆ ಸಹೋದರ ಸಹೋದರಿ, ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಹಂಗಾದ್ರೆ ಬರುವ ವಾರ ನಾವು ಇನ್ನ ಮುಂದೆ ಅವ್ರ ಲಿಸ್ಟ್ ಕೊಟ್ಟಿದ್ದಾರೆ, ಏನೆಲ್ಲ ಅದನ್ನ ನೀವು ಉಪಯೋಗ ಮಾಡ್ಬೇಕು ಅಂತ. ಆ ಲಿಸ್ಟ್ ಎಲ್ಲ ಓದ್ತೀವಿ. ಓದ್ಬಿಟ್ಟು ನಾವು ಆಮೇಲೆ ಸಬ್ಜೆಕ್ಟ್ ಕಟ್ಟಕ್ಕೆ ಹೋಗ್ತೀವಿ. ಮೊದಲು ಏನಕ್ಕಪ್ಪ ಇವೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಿ, ಅದರ ಅರ್ಥವನ್ನು ನೋಡಿ, ಆಮೇಲೆ ನಾವು ಆ ಸಬ್ಜೆಕ್ಟ್ ಒಂದೊಂದು ದಾರವನ್ನು ಕಟ್ಟೋದು ಹೆಂಗೆ ಏನು ಅಂತ ನಾವು ನೋಡೋಣ. ಇಷ್ಟು ತನಕ ನೀವೆಲ್ಲ ಬಹಳ ಒಂದು ತಾಳ್ಮೆದಿಂದ ಸಬ್ಜೆಕ್ಟ್ ನ ಕೇಳಿದ್ರ. ಈ ವಿಷಯಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಬರುವ ನಮ್ಮ ದೇವದರ್ಶನ ಗುಡಾರದಲ್ಲಿ ಬರುವಾಗ ಅದು ಇನ್ನೂ ಅನೇಕ ವಿಷಯಗಳು ಉಪಯೋಗ ಆಗುತ್ತೆ. ಇದೆಲ್ಲ ಮರಿಬೇಡ್ರಿ, ಯಾಕಂದ್ರೆ ಅವಾಗ ವರ್ಣವನ್ನು ಮತ್ತೆ ಹೇಳಕ್ಕಿಲ್ಲ. ಅದನ್ನ ಜ್ಞಾಪಕ ಇಟ್ರೆ ನಮಗ್ ಗೊತ್ತಾಗುತ್ತೆ. ಓಕೆ, ತಂದೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್ ರಾಜು ಬ್ರದರ್, ಒಂದು ಪ್ರಾರ್ಥನೆಯನ್ನ ಮಾಡಿಬಿಡಿ ಬ್ರದರ್. ಎಸ್ ಬ್ರದರ್, ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ತಂದೆಯಾದ ದೇವರೇ,